ಅರೆಸ್ಟ್ ಆದಮೇಲೆ ನನ್ನ ಮನೆಗೆ ರಾಜಾಜಿನಗರಕ್ಕೆ ಒಂದು ಹೆಣ್ಮಗಳು, ಒಬ್ಬ ಮನುಷ್ಯ, ಆ ಹೆಣ್ಮಗಳ 2 ಮಕ್ಕಳು ಬೆಳಿಗ್ಗೆ ಬಂದರು. ನಾನು ಇನ್ನೂ ನ್ಯೂಸ್ ಪೇಪರ್ ಓದಿಲ್ಲ. ಪ್ರಾಯಶಃ ನ್ಯೂಸ್ ಪೇಪರ್ ಓದಿದ್ದರೆ ನನಗೇನಾದರೂ ಇವ್ರು ಯಾಕೆ ಬಂದವ್ರೆ ಅಂತ ಹೊಳಿತಿತ್ತೇನೋ. ಇಲ್ಲ, ಬಂದು ನೋಡಿದ್ರೆ ಕೃಷ್ಣಸ್ವಾಮಿ ಬಂದಿರೋರು. ಯಾರಿವರು ಕೃಷ್ಣಸ್ವಾಮಿ? 1971ರಲ್ಲಿ ಮಹಾಲಕ್ಷ್ಮಿ ಲೇಔಟಲ್ಲಿ ಹೆಂಡತಿನ ಕೊಲೆ ಮಾಡಿದಂಥ CTO. ಆ ಕೊಲೆ ಕೇಸನ್ನ ಅದರಲ್ಲಿ ಈ ಮಹಾನುಭಾವನ್ನ ಡಿಫೆಂಡ್ ಮಾಡ್ತಿದ್ದವರು CB ಮೋಟೈನವರು. ನಾನು ದೇವದಾಸರವ್ರ ಹತ್ರ ಅವರ ಜೂನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಈ ಕೊಲೆ ಕೇಸನ್ನ ನಾನು ವಿಟ್ನೆಸ್ ಮಾಡೋಕ್ಕೆ ಮೇವಾಲ್ಗೆ ಹೋಗ್ತಾ ಇದ್ದೆ. ಆಗ ಸೆಷನ್ಸ್ ಕೇಸಸ್ ಎಲ್ಲ ಮೇವಾಲಲ್ಲಿ, ಬೆಂಗಳೂರು ರೂರಲ್ ಕೇಸಸ್ ಎಲ್ಲ ಮೇವಾಲ್ನಲ್ಲಿ ನಡೀತಾ ಇದ್ದಿದ್ದು. ಈಗ ಇಲ್ಲಿಗೆ ಹತ್ರ ಬಂದಿವೆ. ಹೋಗದೆ ನಾನು ಆ ಕೇಸನ್ನ A to Z ಫಾಲೋ ಮಾಡಿದ್ದೇನೆ. ಹೆಮ್ಮೆಯಿಂದ ಹೇಳ್ತೇನೆ ನಿಮಗೆ. CB ಮೋಟೈನವರು ಬಹಳ ಸೊಗಸಾಗಿ ನಡೆಸಿದ್ರು ಆ ಕೊಲೆ ಕೇಸನ್ನು, ತುಂಬಾ ಅದ್ಭುತವಾಗಿ ನಡೆಸಿದ್ರು. ಆಗಿದ್ದವರು CB ಮೋಟೈನವರು, A ಶಾಮಣ್ಣವರು, ನನ್ನ ಸೀನಿಯರು PS ದೇವದಾಸರವರು, CB ಮೋಟೈನವರು, BK ರಾಮಚಂದ್ರರಾವ್, 4-5 ಜನ ಇದ್ದರು ಸರ್. ನಿಮಗೆ ವಿತ್ ರೆಸ್ಪೆಕ್ಟ್ ಒಂದೇ ಹೇಳ್ತೇನೆ, ಯಾಕಂದ್ರೆ ಡೆಸಿಗ್ನೇಟೆಡ್ ಸೀನಿಯರ್ ಲಾಯರ್ ಕುಂಡ್ರಿಸ್ಕೊಂಡು ನಾನು ಮಾತು ಹೇಳಬಾರ್ದು. ಆದರೆ ನಾನು ನಿಮಗೆ ಹೇಳಲೇಬೇಕು ಸರ್. ಆ 4 ಜನ ಇವತ್ತು ಉಳಿದಿದ್ರೆ ನಾವು ಕ್ರಿಮಿನಲ್ ಬಾರ್ನಲ್ಲಿ ಯಾರಿದ್ದೀವಿ, ನಾವು ಕ್ರಿಮಿನಲ್ ಬಾರ್ನಲ್ಲಿ ಇರ್ತಕ್ಕಂಥ ಅಷ್ಟೂ ಜನ ಅವ್ರು ಒಬ್ಬೊಬ್ಬರಿಗೆ ತೂಕಕ್ಕೆ ನಿಲ್ತಿರ್ಲಿಲ್ಲ. ಅಂಥ ಎರುಡೈಟ್ಸ್ಗಳು ಅವರು, ಅಂಥ ಸ್ಕಾಲರ್ಸ್ಗಳು, ಪ್ರೊಫೆಷನಲ್ಲಿ ಅಂಥ ಅನ್ಫ್ಯಾದಮಬಲ್ ನಾಲೆಡ್ಜ್ ಅನ್ನು ಹೊಂದಿದ್ದವರು. ಇವರು ಬರೀ ಸಿವಿಲ್ ಲಾಯರ್ಸ್ಗಳನ್ನ, ರಿಟ್ ಲಾಯರ್ಸ್ಗಳನ್ನ ಡೆಸಿಗ್ನೇಟೆಡ್ ಸೀನಿಯರ್ ಲಾಯರ್ಸ್ ಮಾಡಿ ಇಟ್ಕೊಂಡಿದ್ರು. ಅವರೊಬ್ಬರನ್ನೂ ಮಾಡಲಿಲ್ಲ ಅವ್ರ ಪೈಕಿ. ಅವರೆಲ್ಲ ಡೆಸಿಗ್ನೇಟೆಡ್ ಸೀನಿಯರ್ ಲಾಯರ್ಸ್ಗಳು ಅಂತ ಅನ್ನಿಸ್ಕೊಳ್ಳದೇನೆ ಹೋದರು. ಅದೇ ಗ್ರೇಟ್ನೆಸ್ ಅನ್ನೋದು. ಯಾರನ್ನೂ ಮಾಡಲಿಲ್ಲ. ಇಂಥ ಒಂದು ವಿಚಾರ ಇದ್ರೊಳಗೆ ಉಳ್ಕೊಂಡಿದೆ. ನಾನು ಅಲ್ಲಿ ಹೋಗಿ ಇವರನ್ನ ನೋಡಿನು. ಇವರು ಡಾಕಲ್ಲಿ ನಿಂತಿರೋರು ಕೃಷ್ಣಸ್ವಾಮಿಗಳು. ನಾನು ಇವ್ರು ನೋಡಿನೋ ಅದೇ ಕೃಷ್ಣಸ್ವಾಮಿ. ಆಮೇಲೆ ನಡೀತು ಕೇಸು. ಅದು ಡಬ್ ಸೌಂಡಿಗೆ ಸಂಬಂಧಪಟ್ಟಿದ್ದಷ್ಟೇ ಕೇಸು. ಗೆದ್ದಿದ್ದಾಯ್ತು. ಹೊರಗಡೆ ಬಂದರು, ರೀಇನ್ಸ್ಟೇಟ್ ಆದರು. ನನ್ನ ಮನೆಗೆ ಆ ಮಗಳನ್ನ ಕರ್ಕೊಂಡು ಬಂದರು. ಆ ಮಗಳದ್ದು ಶಮಂತಕ ಮುನಿಯವರಿಗೆ ಇವರು ಸೋದರ ಮಾವರು ಕರ್ಕೊಂಡು ಬಂದರು. ಕರ್ಕೊಂಡು ಬಂದಾಗ ನನಗಿದೆಲ್ಲ ನೆನಪು ಬಂತು. ಅಯ್ಯೋ ಇವ್ರು ಬಂದ್ಬಿಟ್ಟಿದ್ದಾನಲ್ಲ ಹಾಗೆ ಅಂತ. ಬಂದ ತಕ್ಷಣ 5 ನಿಮಿಷದಲ್ಲಿ ಯಾಕೆ ಬಂದೆ, ಎತ್ತು ಬಂದೆ, ಇವ್ರ ಹಾಗೆ ಹೀಗೆ, ಇವತ್ತು ಅವ್ರನ್ನ ಪ್ರೊಡ್ಯೂಸ್ ಮಾಡ್ತಾರೆ, ಹೋಗ್ಬೇಕು, ನೀವು ಬರಬೇಕು ಅಂದರು. ಆಮೇಲೆ ಅವರಲ್ಲಿ ಕೂತಿದ್ದಾಗೆ 2 ಕಡೆಯಿಂದ ನನಗೆ ಫೋನ್ ಬಂತು. ಮನೆಗೆ ಫೋನ್ ಬಂದು, ಇಲ್ಲ ನೀವು ಇದನ್ನ ಕೈಗೆ ಎತ್ಕೊಬೇಕು, ನಮಗೆ ಗೊತ್ತು ಅಡ್ವೊಕೇಟ್ಸ್ಗಳಿಗೆ ಇವ್ರ ವಿರುದ್ಧ ಆಕ್ರೋಶ ಇದೆ, ನೀವು ಆಕ್ರೋಶ ಭರಿತರಾಗಿದ್ದೀರಿ ಅಂತ ಗೊತ್ತು. 83ರಾಗಿಂತ ಎಡವಟ್ಟು ಮಾಡ್ಕೊಂಡಿದ್ದ ಇವನು, ದಯವಿಟ್ಟು ಅದನ್ನ ಗಮನದಲ್ಲಿ ಇಟ್ಕೊಂಡೆ, ಅದೆಲ್ಲ ಮರೆತು ಬಿಟ್ಟು ದಯಮಾಡಿ ಹೋಗಿ ಬನ್ನಿ, ನೀವೇ ವಕಾಲತ್ತು ವಹಿಸ್ಬೇಕು ಅಂತ ಕೇಳ್ಕೊಂಡ್ರು. ನಾನು ವಕೀಲ ಅಲ್ವಾ ಸರ್, ವಕೀಲ ಪ್ರೇರಿತನಾಗಿ ಇವ್ರ ಜೊತೆನಲ್ಲಿ ಮೈಸೂರು ಹೋದೆ. ನಾವು ಹೋಗುವಾಗ ಲೇಟ್ ಆಗಿಬಿಟ್ಟಿತ್ತು. ಇವ್ರನ್ನ ಪ್ರೊಡ್ಯೂಸ್ ಮಾಡಿಬಿಟ್ಟು ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟುಬಿಟ್ಟಿದ್ರು. ಅಲ್ಲಿ ನಾವು ಹೋಗಿ ಕೋರ್ಟ್ ಆವರಣದಲ್ಲಿ ಸಂದರ್ಭವನ್ನು ಗಮನಿಸ್ಕೊಂಡಾಗ ನಾನು ಪಾಣಿಪಟ್ಟು ಆ ಜಾಗ ನೋಡಿದ್ದೇನೆ, ಆಗ್ರಾ ಆ ಜಾಗ ನೋಡಿದ್ದೇನೆ, ಯುದ್ಧಗಳು ನಡೆದವಲ್ಲ ಆ ಜಾಗ ನೋಡಿದ್ದೇನೆ. ಅಲ್ಲಿಗೆ ಹೋದಾಗ ನನಗೆ ಬಂದಂತ ಚರಿತ್ರೆ ಓದ್ಕೊಂಡಿದ್ದ ಬಂದಂಥ ಭಾವನೆಗಳು ಕೋರ್ಟ್ ಹತ್ರ ಇಲ್ಲಿ ಹೋದಾಗ ಬಂತು. ಎಲ್ಲ ಕಸ ಕಡ್ಡಿ ಬಿಸಾಕಿದ್ದಾರೆ. ಅಂದ್ರೆ ಸಾವಿರಾರು ಜನ ಸೇರಿಬಿಟ್ಟಿದ್ದಾರೆ. ಇವ್ರನ್ನ ಕೋರ್ಟ್ಗೆ ತಂದಾಗ ಸಾವಿರಾರು ಜನ ಕೋರ್ಟಿನ ಆವರಣದಲ್ಲಿ ಸೇರಿ ಅದರ ಫೇಸೇ ಬದಲಾಗ್ಬಿಟ್ಟಿದೆ. ಏನೋ ನಡೆದೋಗಿದೆ ಇಲ್ಲಿ, ಏನೋ ಭಾರಿ ನಡೆದೋಗಿದೆ ಇಲ್ಲಿ ಅಂತ
ಅನ್ನಿಸುವ, ಅದಕ್ಕೆ ಎಡೆ ಮಾಡಿಕೊಡುವಂಥ ಭಾವನೆಗಳು ಬರುವಂಥ ಸಂದರ್ಭ ಅದು. ನಾನು ಹೋಗಿ ನೋಡಿದಾಗ ಏನಪ್ಪ ಇದು ಹಿಂಗೆ ಕಾಣಿಸುತ್ತೆ, ಹಿಂಗೆ ಕಾಣಿಸುತ್ತೆ, ಹಿಂಗೆ ಕಾಣಿಸುತ್ತೆ. ಬಾಳೆಹಣ್ಣು ಸಿಪ್ಪೆಗಳು ಬಿಸಾಕಿದ್ದಾರೆ, ಕೆಲವು ಚಪ್ಪಲಿಗಳು ಅಲ್ಲೇ ಬಿದ್ದಾವೆ, ಮಕ್ಕಳು ಚಡಾವುಗಳು ಅಲ್ಲೇ ಬಿದ್ದಿವೆ, ಹೋಗ್ಬಿಟ್ಟಿದ್ದಾರೆ. ಏನು ಆಗೋಗ್ಬಿಟ್ಟಿದೆ ಅನ್ನೋ ಥರ. ಬರೀ ಕಾಣ್ಲಿಕ್ಕೆ ಆಗಲಿಲ್ಲ. ಅಲ್ಲಿಂದ ಜೈಲಿಗೆ ಹೋದ್ವಿ. ಜೈಲಿನಲ್ಲಿ ಅವ್ರನ್ನ ಮಾತಾಡಿಸ್ಕೊಂಡು ನಾವು ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಎರಡು ನನಗೆ ಆಗಿದ್ದಂಥ ಪ್ರಯೋಜನ. ಮಿಸ್ಟರ್ ಅಯ್ಯಂಗಾರ್ ಇದ್ದೀರಾ ಇಲ್ಲಿ? ಇಲ್ಲ. ಅಲ್ಲಿ ನನಗೆ ಒಬ್ಬರು ಲಾಯರ್ ಸಿಕ್ಕಿದ್ರು. ಅವ್ರನ್ನ ನಾನು ಅಯ್ಯಂಗಾರ್ ಅಂತಿದ್ದು. ನನಗೆ ಶಿವಣ್ಣಗೌಡರು ಅಂತ ಒಬ್ಬ ಲಾಯರು. ಅವರು ನಾನು ಇರ್ತಾ ಇದ್ದಿದ್ದು ಏರ್ಲೈನ್ಸ್ ಹೋಟೆಲಲ್ಲಿ, ಲಾಡ್ಜಲ್ಲಿ. ಅದರ ಪಕ್ಕ ಒಂದು ಸರ್ಕಲ್ಲು, ಅದರಿಂದ ಆಚೆಗೆ ಕುರುಬರ ಹಟ್ಟಿ ರಾಜ್ಯ, ಅದನ್ನು ಕುರುಬರ ಹಟ್ಟಿ ಅಂತ ಕರೀತಾ ಇದ್ರು ಅಲ್ಲಿಯವರು. ಸೋಮಶೇಖರ್ ಕುರುಬ ಸಮುದಾಯಕ್ಕೆ ಸೇರಿದವರು, ಶಿವಣ್ಣಗೌಡರು ಕುರುಬ ಸಮುದಾಯಕ್ಕೆ ಸೇರಿದವರು. ಅವರು ಹೇಳಿದ್ರು, ಸರ್ ಸೋಮಶೇಖರ್ ಅವ್ರನ್ನ ಉಳಿಸ್ಕೊಳೋದು ನಮ್ಮ ಕುರುಬ ಸಮುದಾಯದ ಪ್ರೆಸ್ಟೀಜ್ ಕ್ವಶನ್ ಸರ್, ಏನಾದರೂ ಮಾಡಿ ಅವ್ರನ್ನ ಉಳಿಸ್ಕೊಳ್ಲೇಬೇಕು ಸರ್, ಏನ್ ಬೇಕು ಹೇಳಿ ಸರ್, ಉಳಿಸ್ಕೊಳಕ್ಕೆ ನಾವೆಲ್ಲ ಮಾಡ್ಕೊಡ್ತೀವಿ, ಮಾಡೋಕೆ ಸಿದ್ಧವಾಗಿದ್ದೀವಿ ಸರ್ ಅಂದ್ರು. ನನಗೂ ಅಂಥವರೇ ಬೇಕಾಗಿದ್ದಿದ್ದು, ಒಬ್ಬಂಟಿಯಾಗಿ ಹೋಗಿದ್ದೆ ಇಲ್ಲಿಂದ. ಸಿಕ್ಕಿದ್ರು. ಸಿಕ್ಕಿದ್ಮೇಲೆ ಸರ್ ಅಚಾನಕ್ಕಾಗಿ ನಾನು ಅವತ್ತು ಅದು ನಡೆದ ದಿನ ಏರ್ಲೈನ್ಸ್ ಹೋಟೆಲಿಂದ ಈಚೆಗೆ ಬರ್ತೀನಿ. ಬರ್ಬೇಕಾದ್ರೆ ಎದುರುಗಡೆಯಿಂದ ಕಾರ್ ಬಂತು. ಕಾರ್ನಲ್ಲಿ ನಮ್ಮ ಚೀಫ್ ಜಸ್ಟಿಸ್, ಈಗ ಮೇಡಮ್ ಇದ್ದಾರಲ್ಲ ಸುಪ್ರೀಂ ಕೋರ್ಟಲ್ಲಿ, ಅವರ ತಂದೆ, ಅವರು ಈ ಮೇಡಮ್ ಸುಪ್ರೀಂ ಕೋರ್ಟ್ ಜಸ್ಟಿಸು ಮೇಡಮ್ ಅಂಬಾಸಿಡರ್ ಕಾರಲ್ಲಿ ಬರ್ತಾ ಇದ್ದಾರೆ. ಸರ್ ಅವರು ಎಷ್ಟು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿ ರಿಟೈರ್ ಆಗಿದ್ರು. ನನಗವತ್ತು ಸಿಂಪ್ಲಿಸಿಟಿನ ನಾನು ಪರಿಚಯ ಮಾಡಿಕೊಂಡೆ. ಎಷ್ಟು ಸಿಂಪಲ್ ಅಂದರೆ, ನಾನು ತಂಗಿದ್ದಂಥ ಆ ಏರ್ಲೈನ್ಸ್ ಹೋಟೆಲ್ಲಿ ಅವರು ತಂಗಿದ್ರು. ಇಮ್ಯಾಜಿನ್, ನಾವು ತಂಗಿದ್ದು ಕೋರ್ಟ್ಗೆ 10 ಕೂಗಳತೆ ದೂರದಲ್ಲದಿದೆ, ಹೋಗ್ಬೋದು, ಬೇಗ ಬರ್ಬೋದು ಅಂತ. ಅದು ಒಂದು ಯಾವ ಸ್ಟಾರ್ ಹೋಟೆಲ್ಲು ಅಲ್ಲ, ಅದು ಸ್ಟಾರ್ಲೆಸ್ ಹೋಟೆಲ್ ಅದು. ಅಂಥ ಕಡೆ ಚೀಫ್ ಜಸ್ಟಿಸ್, ರಿಟೈರ್ಡ್ ಚೀಫ್ ಜಸ್ಟಿಸ್ ಒಬ್ರು ಬಂದು ತಂಗ್ತಾ ಇದ್ರು ಅಂದರೆ ಜಾಸ್ತಿ ಇಮ್ಯಾಜಿನ್ ಸಿಂಪ್ಲಿಸಿಟಿ. ನಾನು ಊಟ ಮಾಡಿ ಒಂದು ಸಿಗರೇಟ್ ಹೊಡಿತಾ ಇದ್ದೆ. ಅದು ಫಾರೆಸ್ಟ್ ಏರಿಯಾ ಇದ್ದಂಗಿದೆ, ಮುಂದ್ಗಡೆ ಎಲ್ಲ ಪಾರ್ಕ್ ಇದೆ, ಮರಗಳು ಎಲ್ಲಿ ನೋಡಿದ್ರು ಮರಗಳು, ಟ್ರಂಕ್ಗಳು. ನನಗೆ ಹಾಳಾದ್ದು ಅವಾಗ ಒಂದು ಚಟ ಇತ್ತು, ದಿನಕ್ಕೆ ಒಂದೇ ಸೇದಿನು ಮೀರದಂತೆ ನೋಡ್ಕೊತಾ ಇದ್ದೆ. ಊಟ ಮಾಡಿದ್ಮೇಲೆ ಒಂದು ಸಿಗರೇಟ್ ಸೇದೋದು. ನಾನು ಇವ್ರ ಹತ್ರ ಮಾತಾಡ್ಕೊಂಡು ರಾಜಾರೋಷ ಸಿಗರೇಟ್ ಹೊಡಿತೀನಿ. ನನ್ನ ಮುಂದೆ ಕಾರ್ ಬಂತು ನಿಂತು. ಚೀಫ್ ಜಸ್ಟಿಸ್ ಸಾಹೇಬ್ರು ಹೇಳ್ತಾ ಇದ್ದಾರೆ, ನೋಡಮ್ಮ ಇವ್ರು ಕ್ರಿಮಿನಲ್ ಲಾಯರು. ಮೇಡಮ್ ಅವ್ರಿಗೆ ಹೇಳ್ತಾ ಇದ್ದಾರೆ, ಕ್ರಿಮಿನಲ್ ಲಾಯರು, ಇವನೇನಾದ್ರೂ ಕೋರ್ಟಿಗೆ ಬಂದರೆ ಹುಷಾರಾಗಿರು. ಆಮೇಲೆ ಅವ್ರ ಬ್ರದರ್ ಇಲ್ಲ, ಕೆಸ್ವೆಂಟ್ ಕಂಪನಿಯಲ್ಲಿ ಇದ್ರು ಅಡ್ವೊಕೇಟ್ಗಳು, ಸಾಹೇಬ್ರ ಬ್ರದರ್ ಇಲ್ಲ. ಅವ್ರಿಗೆ ನಡೆಯಪ್ಪ ಅಂದರು. ಆಮೇಲೆ ಹೋಗುವಾಗ ಪುಟ್ಟಿಟ್ಟಿನೇ ಲೈಟರ್ವೇ ಅಂದರು. ನಮ್ಗೆ ಅರ್ಥ ಆಯ್ತು, ಸ್ವಾಮಿದೇ ಹೊರಟೋದು. ಇಂಥವೆಲ್ಲ ದೊರಕ್ತಾ ಇದ್ದು ನಮಗೆ, ಈ ಅನುಭವಗಳೆಲ್ಲ ದಕ್ತಾ ಇದ್ದು. ಇನ್ನೂ ಒಂದು ಸೋಜಿಗದ ವಿಚಾರ ಅಂದರೆ, ನಾನು ಈ ಕೇಸ್ನಲ್ಲಿ ನನ್ನ ಸರ್ವಿಸಸ್ ಎಂಗೇಜ್ ಆದ್ಮೇಲೆ ನಮ್ಮ ಸೀನಿಯರ್ ದೇವದಾಸರವರು ಇನ್ನೊಂದು ಕೊಲೆ ಕೇಸ್ನಲ್ಲಿ ಅಲ್ಲಿ ಬರೋಕ್ಕೆ ಶುರು ಮಾಡಿಬಿಟ್ರು. ಅವರು 5 ಸ್ಟಾರ್ ಹೋಟೆಲ್ನಲ್ಲಿದ್ದರು. ನಾವು ಅವರು ಮುಖಾಮುಖಿಯಾಗಿ ದಿನ ಅವರಿಷ್ಟೇ ಹೇಳ್ತಿದ್ದು, ಹನುಮಂತರಾಯ, ಸೆನ್ಸೇಷನಲ್ ಕೇಸಸ್ ಆರ್ ಆಲ್ವೇಸ್ ಬ್ಯಾಡ್ ಟು ದಿ ಅಕ್ಯೂಸ್ಡ್. You should be very careful. You should be careful because it is a sensational case. I know what you are capable of doing. I know of your preparations. I ಹೇಳೋರು ಸರ್, ಅವ್ರು ಹೇಳಿದ ಮಾತು ಹೇಳ್ಕೊಂತೀನಿ. ನಾನು ಖಂಡಿತ ತಟ್ಕೊಂತ ಇಲ್ಲ. I know of your aptitude. I know of the special aptitude you have for 302 cases. But be careful, it is a sensational case. Sensation is always bad to the accused. ನನಗೆ ಜೀವ ಅಡ್ಗೋಕೆ ಶುರು ಆಯ್ತು. ಏನಪ್ಪ, ನಾನು ಹಿಂಗೆಲ್ಲ ಮಾಡ್ಕೊತಾ ಇದ್ದೀನಿ, ಹಿಂಗೆ ಮುಂದುವರಿಬೇಕು, ಇದ್ರಂಗಿದ್ದೀನಿ, ಹಿಂಗೆಲ್ಲಿದ್ದೀನಿ, ಈ ಸೆನ್ಸೇಷನ್ ಎಲ್ಲ ತಿಂದಾಕ್ಬಿಡ್ತದಂತೆ.
ನನ್ನ ಪ್ರಯತ್ನಗಳನ್ನೆಲ್ಲ ಕಿತ್ಕೊಂಡು ಹೋಗ್ಬಿಡ್ತದಂತೆ, ಈ ಸೆನ್ಸೇಷನ್ನೇ ಎಲ್ಲವನ್ನು ಕದ್ಕೊಂಡು ಹೋಗ್ಬಿಡ್ತಂತೆಲ್ಲ, ಇನ್ನೇನು ಉಳ್ದದ್ ನನಗೆ ಮಾಡೋದು, ಎಲ್ಲ ಸೆನ್ಸೇಷನ್ ನೋಡ್ಕೊಡೋದಾರ್ದ ಸೆನ್ಸೇಷನ್ನೇ ಅಂತ ನನಗೆ ಸೀನಿಯರ್ ಹೇಳಿದ ಮಾತು ಅದೇನ್ ಮಾಡ್ತು, ನಾನು ಇಟ್ ಮೇಡ್ ಮೀ ಬರ್ನ್ ಮೈ ಮಿಡ್ ನೈಟ್ ಆಯಿಲ್ ಮೋರ್ ಅಂಡ್ ಮೋರ್. ಇನ್ನಷ್ಟು ಕೆಲಸ ಮಾಡಕ್ಕೆ ಶುರು ಮಾಡಿದೆ. ಶಿವಣ್ಣ ಗೌಡ್ರಿದ್ರು, ಈ ಕಡೆ ಅಯ್ಯಂಗಾರ್ ಇದ್ರು, ಇಬ್ರು ನನಗೆ they were giving me fitful support during the trial. ಅದು ಮಾಡಿದ್ವಿ. ಈಗ ಬರೋಣ ಟ್ರಯಲ್ ಪ್ರಾರಂಭ ಆಯಿತು. ಟ್ರಯಲ್ ಪ್ರಾರಂಭ ಆದಾಗ ಆ ಟ್ರಯಲ್ ಪ್ರಾರಂಭ ಆದದ್ದು ಒಬ್ಬರು ಸೆಷನ್ ಜಡ್ಜು, ಅವರನ್ನು ನಾನು KL ಅನಂತರಾಮನ್ ಅಂತ, ಆಮೇಲೆ ಆ ಕೇಸ್ ಆದ್ಮೇಲೆ ಇಲ್ಲೂ ಬಂದಿದ್ರು, ಇಲ್ಲೂ ಸೆಷನ್ ಜಡ್ಜ್ ಅವರಾಗಿದ್ದು ಸರ್, ನಾನು ಅವರನ್ನು ಕರಿಬೇಕಾದ್ರೆ ನಾನು ಅವ್ರನ್ನ ಅರ್ಥೈಸ್ಕೊಂಡಂತೆ, ಯಾರಾದರೂ ಏನಂತೀರಾ ಅವ್ರ ಬಗ್ಗೆ ನೀವು, ಏನು ಅನ್ಸುತ್ತೆ ಅವ್ರ ಬಗ್ಗೆ ನೀವು ಅಂತ ಏನಾದರೂ ಕೇಳಿದ್ರೆ ಅಂತ ಮಹಾನುಭಾವರನ್ನ ಕಾಡೋದು ತೀರಾ ತೀರಾ ವಿರಳ, ತೀರಾ ವಿರಳ. ಅವ್ರ ಮಗ ಇಂಜಿನಿಯರಿಂಗ್ ಓದ್ತಾ ಇದ್ರು. ಈ ಕೇಸ್ನಲ್ಲಿ ನನಗೆ ಅಕ್ವಿಟಲ್ ಕೊಟ್ಟರು. ಅಕ್ವಿಟಲ್ ಕೊಟ್ಟ ದಿನ ಅವ್ರ ಕಾಲೇಜ್ ಮೇಟ್ಸು ನಿಮ್ಮಪ್ಪ ಎಷ್ಟು ಲಕ್ಷ ತಗೊಂಡೋ ಅಂತ ಆ ಹುಡುಗನ ಅಣಕ ಮಾಡಿದ್ದಾರೆ, ಆ ಹುಡುಗನಿಗೆ ಹೇಳಿಸಿದ್ದಾರೆ. ಅದು ನನಗೆ ಇನ್ಫ್ಯಾಕ್ಟ್ ಐ ಸಫರ್ ಶಾಕ್ ಆಫ್ ಮೈ ಲೈಫ್. ಐ ಸಫರ್ಡ್ ಸೆಲ್ ಶಾಕ್ when I heard of it. ತುಂಬಾ ಕೈ ಶುದ್ಧ, ಅದು ನಿರ್ಮಲರು, ಇಂಟೆಗ್ರಿಟಿ, ಎಸ್ ರ್ಯಾಂಕ್ ಇಂಟೆಗ್ರಿಟಿ ಇದ್ದಂಥ ಮಹಾನುಭಾವರು. ಅವರ ಮುಂದೆ ನಮ್ಮ ಕೇಸು ಹೋಯ್ತು. ಬೇಲ್ಗೆ ಹಾಕ್ಕೊಬೇಕು, ಬೇಲ್ಗೆ ಹಾಕ್ಕೊಂಡ್ವಿ. HS ನಾರಾಯಣ್ ಸಾಹೇಬರ ಮುಂದೆ ಬಂತು, ಪ್ರಿನ್ಸಿಪಾಲ್ ಜಡ್ಜು, ಹೈಕೋರ್ಟ್ನಲ್ಲಿ ಮತ್ತೆ ಜಸ್ಟಿಸ್ ಆಗಿ ರಿಟೈರ್ ಆದರಲ್ಲ, ಅವ್ರ ಮುಂದೆ ಬಂತು. ನನ್ನ ಆರ್ಗ್ಯುಮೆಂಟ್ ಕೇಳಿದ್ರು, ತೆಗೆದು ಒಗೆದರು. ಆಮೇಲೆ ಹೈಕೋರ್ಟಿಗೆ ಬಂದ್ವಿ. ಹೈಕೋರ್ಟ್ನಲ್ಲಿ ಪೆಂಡಿಂಗ್ ಇತ್ತು. ಡಿಸ್ಟ್ರಿಕ್ಟ್ ಜಡ್ಜ್ ಇದೇ ನಾರಾಯಣ್ ಸಾಹೇಬರು ನನಗೆ ಬೇಲ್ ಕೊಡದೆ ಹೋದವರು ತಿಂಗಳ ಒಂದು ಸಾರ್ತಿ ಜೈಲನ್ನು ವಿಸಿಟ್ ಮಾಡ್ತಾ ಇದ್ರು. ಅಲ್ಲಿ ಜೈಲ್ ವಿಸಿಟ್ ಮಾಡಬೇಕು, ರಿಪೋರ್ಟ್ ಮಾಡಬೇಕು. ಜೈಲ್ ವಿಸಿಟ್ ಮಾಡಿದ್ದಾರೆ, ಬೇಲ್ ರಿಜೆಕ್ಟ್ ಮಾಡಿಬಿಟ್ರು. ಬೇಲ್ ರಿಜೆಕ್ಟ್ ಮಾಡಿದಾಗ ಇವರು ನ್ಯೂಸ್ ಪೇಪರ್ ಓದ್ಕೊಂಡು ಎಲ್ಲ ಪ್ರೆಜುಡಿಸ್ನ ತಲೆಗೆ ತುಂಬ್ಕೊಂಡ್ಬಿಟ್ಟಿದ್ರು ಇವ್ರ ವಿರುದ್ಧ. ಆ ಪ್ರೆಜುಡಿಸ್ ಕಾರಣದಿಂದಲೇ ರಿಜೆಕ್ಟ್ ಮಾಡಿದ್ರು. ರಿಜೆಕ್ಟ್ ಮಾಡಿದ 10-12ನೇ ದಿನಕ್ಕೂ ಜೈಲ್ಗೆ ಹೋಗಿದ್ದಾರೆ. ಜೈಲಿನಲ್ಲಿ ನೋಡ್ಕೊಂಡು ಬರೋಕೆ ಕೈದಿಗಳ ಇದು ಏನು ಕೈದಿಗಳಿಗೆ ಹೇಗಿದ್ದಾರೆ ಏನು ಎತ್ತ ಅಂತ. ಆಗ ಇವ್ರನ್ನ ಕೇಳಿದ್ದಾರೆ, ರೇ ಜೈಲ್ ಸೂಪರಿಂಟೆಂಡೆಂಟ್ನ ಕೇಳಿ, ಸೋಮಶೇಖರ್ನ ಯಾವ್ದು ಎಲ್ಲಿಟ್ಟಿದ್ದೀರಿ? ಸರ್ ಇಲ್ಲೇ ಇದ್ದಾರೆ ಸರ್, ಇಲ್ಲಿ ನೋಡೋಣ ಬನ್ನಿ. ಹೋಗಿದ್ದಾರೆ. ಈ ಸೋಮಶೇಖರು ಒಂದು ಮುರ್ಕುಲ್ ಚೇರ್ ತಗೊಂಡು ಕೂತ್ಬಿಟ್ಟಿದ್ದಾರೆ. ಕೂತ್ಬಿಟ್ಟು ಬೆಳಕು ಬೇಕಲ್ಲ, ಚೆನ್ನಾಗಿ ಬೆಳಕು. ಆ ಬೆಳಕಿಗೆ ಏನ್ ಮಾಡಿದರೆ, ಆ ಡೋರ್ ಇತ್ತು, ಕಂಬಿಗಳು ಇರೋದು ಡೋರ್, ಬೆಳಕು ಬತ್ತ ಸಾಕಷ್ಟು. ಆ ಬೆಳಕು ಕಡೆ ಓದ್ಕೊಂಡು ಕೂತಿದ್ದಾರೆ. ಈಗ ತೆರೆದಿದ್ದಾರೆ, ಓದ್ಕೊಂಡು ಕೂತಿದ್ದಾರೆ. ಇವ್ರು ಹೋಗಿದ್ದಾರೆ, ಅವ್ರಿಗೆ ಓದ್ತಾ ಇದ್ದಾರೆ. ಪುಸ್ತಕದ ಹೆಸರು ನೋಡ್ತಾರೆ, ಕ್ರೈಮ್ ಅಂಡ್ ಪನಿಷ್ಮೆಂಟ್. ಕ್ರೈಮ್ ಅಂಡ್ ಪನಿಷ್ಮೆಂಟ್ ಓದ್ತಾ ಕೂತಿದ್ದಾರೆ. ಅದು ನೋಡಿದ್ಮೇಲೆ ಇವ್ರನ್ನ ಕೇಳಿದ್ದಾರೆ, ಹೆಂಗ್ ಬಿಹೇವ್ ಮಾಡ್ತಾರ್ರಿ ಇವರು, ಏನ್ರಿ ಅವ್ರ ಕತೆ ಕೇಳಕ್ ಆಗೋದಿಲ್ಲ, ಹೊರಗಡೆ ಸಾಕಾಗ್ಬಿಟ್ಟಿದ್ದೆ ನನಗೆ ಹೆಂಗ್ರಿ ಅಂತ. ಸರ್ ಅಚ್ಚುಕಟ್ಟ ನಡ್ಕೊಂತಾರೆ ನೋಡಿ. ಇಲ್ಲಿ ಇವರು ಯಾರು ಟೆರರಿಸ್ಟ್, ಅಲ್ಲಿ ಒಂದಷ್ಟು ಜನ ಹಿಡಿದಾಕ್ಬಿಟ್ಟಿದ್ರು ಇವ್ರನ್ನ. ಅಲ್ಲ, ಇದು ಚಿಕ್ಕಮಗಳೂರು ಕಡೆಯವ್ರನ್ನ, ಕೆಲವ್ರನ್ನ ಇವ್ರನ್ನ ಟೆರರಿಸ್ಟ್ನ ಹಿಡಿದು ಜೈಲಾಗ ಹಾಕಿದ್ರು. ಆ ಟೆರರಿಸ್ಟ್ ಇವರು ಸತ್ಯಬೋಧನೆ ದಿನ ಒಂದೊಂದು ಅವರು ಹೆಂಗಿರ್ಬೇಕು ಸಮಾಜದಲ್ಲಿ, ಸಾಮಾಜಿಕರಾಗಿ ನಡ್ಕೊಳೋದು ಹೆಂಗ್ ಮಾಡ್ಬೇಕು, ಇವರು ನೀತಿ ಬೋಧನೆ ಒಂದೊಂದು ಅವರ್ ಮಾಡೋರಂತೆ. ಅದನ್ನ ರಿಪೋರ್ಟ್ ಮಾಡ್ಯವ್ರೆ. ಏನ್ರಿ ಇದು, ನಾನು ಓದ್ಕೊಂಡಿರೋದಕ್ಕೂ ನೀವು ಹೇಳೋದಕ್ಕೂ ಸಂಬಂಧನೇ ಬರ್ತಾ ಇಲ್ವಲ್ರಿ, ವರ್ಲ್ಡ್ ಆಫ್ ಡಿಫರೆನ್ಸ್ ಇದೆಯಲ್ರಿ. ಅಯ್ಯೋ ರಿಜೆಕ್ಟ್ ಮಾಡಿಬಿಟ್ನಲ್ರಿ, ಬೇಲ್ನ ಕೊಡ್ಬೋದಾಗಿತ್ತಲ್ರಿ ಅಂದರಂತೆ.
ಆಗ ನನಗಿವೆಲ್ಲ ಗೊತ್ತಿದ್ದಿದ್ರೆ ನಾನು ಇವ್ರ ಕೇಸನ್ನ ನೋಡ್ತಿದ್ದ ಬಗೆನೇ ಬೇರೆ ಇತ್ತಿರಿ. ನಾನು ಇವ್ರು ಬೇಲ್ ಅಪ್ಲಿಕೇಶನ್ ಕನ್ಸಿಡರ್ ಮಾಡುವಾಗ ಬರೀ ಪ್ರೆಜುಡಿಸ್ ಇತ್ತಿರಿ ವೈನ್ ವಿರುದ್ಧ. ಅಯ್ಯೋ ಕೊಡ್ತಿದ್ನಲ್ರಿ ಅಂದ್ರಂತೆ. ಇದು ವಿಚಾರ. ಇವಯ್ಯ ವಾರಂಟ್ ಪನಿಷ್ಮೆಂಟ್ ಓದ್ತಾ ಇದ್ರು. ವಾರಂಟ್ ಪನಿಷ್ಮೆಂಟ್ ರಷ್ಯನ್ ಆಥರ್ ಅವರೇ ಬರೆಯೋದು ಬಿಡಿ, ಅಂಥದ್ದೆಲ್ಲ ದೊಡ್ಡ ನಾವೆಲ್ಗಳನ್ನ ಕೊಟ್ಟವರು ಅವರೇ, ರಷ್ಯನ್ ಆಥರ್ಸೆ, ಇನ್ಯಾರು ಆಗೋದಿಲ್ಲ. ಅಲ್ಲಿ ಆದ್ಮೇಲೆ ನಾನು ಇಲ್ಲಿ ಬೇಲ್ಗೆ ಹಾಕ್ಕೊಂಡೆ. ಎನ್ ವೈ ಹನುಮಂತಪ್ಪನವ್ರ ಮುಂದೆ, ಫಾರ್ಚುನೇಟ್ ಆಗಿ ಎನ್ ವೈ ಹನುಮಂತಪ್ಪನವ್ರ ಮುಂದೆ ಬಂತು. ಆರ್ಗ್ಯೂ ಮಾಡಿದೆ. ಹಿ ವಾಸ್ ಏಬಲ್ ಟು ಸಿ ಎವ್ರಿಥಿಂಗ್ ಆಫ್ ದಿ ಕೇಸ್. ನನಗೆ ಬೇಲ್ ಕೊಟ್ಟರು, ಕಂಡೀಷನಲ್ ಬೇಲ್ ಕೊಟ್ಟರು. ಹೋದ್ವಿ, ಬೇಲ್ ಪಡ್ಕೊಂಡು ಈಚೆಗೆ ಬಂದ್ವಿ. ಆ ಬೇಲ್ ಕೊಟ್ಕೊಂಡು ಈಚೆಗೆ ತರಲಿಲ್ಲ ಅವತ್ತೇನೆ. ಯಾಕೆಂದ್ರೆ ಅಷ್ಟೊತ್ತಿಗಾಗಲೇ ಇವ್ರ ಮೇಲೆ ಅಲ್ಲಿನ ಪೊಲೀಸ್ ಕಮಿಷನರ್ ಇವ್ರ ಮರ್ಡರ್ ಕೇಸ್ನ ಸಿಕ್ಕಾಕೊಂಡ್ಮೇಲೆ ಇವ್ರ ಮೇಲೆ ನನಗೇನೋ ಮಾಡಿದ್ರು ಅಂತ ಒಂದು ಕ್ರೈಮ್ ರಿಜಿಸ್ಟರ್ ಮಾಡಿಸಿದ್ರು. ಇನ್ನೊಂದು ಕಡೆ ಇನ್ನೊಂದು ಕ್ರೈಮ್ ರಿಜಿಸ್ಟರ್ ಆಗಿತ್ತು. ಆ ಎರಡರಲ್ಲೂ ನಾವು ಆಂಟಿಸಿಪೇಟರಿ ಬೇಲ್ ತಗೊಂಡು ಇವರನ್ನ ಜೈಲಿಂದ ಹೊರಗೆ ತಂದ್ವಿ. ಹೊರಗೆ ತಂದ ಮೇಲೆ ಟ್ರಯಲ್ ಪ್ರಾರಂಭ ಆಯಿತು. ಟ್ರಯಲ್ ಪ್ರಾರಂಭ ಆಗಿದ್ದು ಸರ್ KL ಅನಂತರಾಮನ್ ಮುಂದೆ. ಟ್ರಯಲ್ ಸ್ಟಾರ್ಟ್ ಆಗ್ತಾ ಇನ್ವೆಸ್ಟಿಗೇಷನ್ ನಡೀತಾ ಇರಬೇಕಾದರೆ COD ಕೊಟ್ಬಿಟ್ರು. ಇನ್ವೆಸ್ಟಿಗೇಷನ್ ಲೋಕಲ್ ಪೊಲೀಸಿಂದ ತೆಗೆದು CODಗೆ ಹ್ಯಾಂಡ್ ಓವರ್ ಮಾಡಿದ್ರು. CODಗೆ ಹ್ಯಾಂಡ್ ಓವರ್ ಮಾಡಿ ಕೂತ್ಮೇಲೆ ಇನ್ವೆಸ್ಟಿಗೇಟಿಂಗ್ ಆಫೀಸರು ಇವರು ನಮ್ಮ ರೇವಣ್ ಸಿದ್ದಯ್ಯನವರು ಆಗ್ಬಿಟ್ರು. ರೇವಣ್ ಸಿದ್ದಯ್ಯನವ್ರಿಗೆ ಇನ್ವೆಸ್ಟಿಗೇಷನ್ ಬಂದ್ಬಿಡ್ತು. ಅವರಿಗೆ ಬಂದ ಮೇಲೆ ಒಬ್ಬ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಅಪಾಯಿಂಟ್ ಮಾಡಿಬಿಟ್ರು. ಅವ್ರಿಗೆ ಒಬ್ಬ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ನೀವು ಏನು ನನ್ನ ಬಗ್ಗೆ ತಪ್ಪು ಭಾವಿಸ್ಬೇಡಿ. ಅವರು ತಮಿಳು ಬ್ಯಾಕ್ಗ್ರೌಂಡ್ ಅವರು, ಮಾತಿಗೂ ನೆಗೆದಾಡೋರು, ಮಾತಿಗೂ ಕುಣಿದಾಡೋರು. ಅವರು ಕುಣಿದಿದ್ದರೆ ಮಾತುಗಳೇ ಹೊರಡ್ತಿರ್ಲಿಲ್ಲ. ಆ ರೀತಿಯಾದವರು. ಅವರು ಶ್ರೀಮತಿಯವರು ಹೈಕೋರ್ಟ್ನಲ್ಲಿ ಲಾಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು. ನನಗೆ ಒಂದು ದೊಡ್ಡ ಹೆಡ್ಡೇಕ್ ಆಗ್ಬಿಡ್ತು. ಇವರು ಕುಣಿತಾ ಇದ್ರು. ರಾವಣ ಸಿದ್ದಯ್ಯನವರು ತಗೊಂಡ್ಮೇಲೆ ಇನ್ವೆಸ್ಟಿಗೇಷನ್ ಅನ್ನ ನಾನು ಏನ್ ಹೇಳಿದೆ, ಅವರು ರೇವಣ ಸಿದ್ದಯ್ಯ ಇಸ್ ಲೈಕ್ ದಿಸ್, ಇಸ್ ಲೈಕ್ ದಟ್, ವಾಟ್ ಡಸ್ ದಿ ನೋ ಆಫ್ ಹಿಮ್, ಹಾಗೆ ಹೀಗೆ ಅಂತ ಜೋರಾಗಿ ಅಂದ್ರು. ಸರ್, he may be Revan Siddhaya for you, but for me he is only Ravana Siddhaya ಅಂತ. ಇದನ್ನು ಪ್ರಶ್ನವರು ನೆಕ್ಸ್ಟ್ ಡೇ ಜೋರಾಗಿ ರಿಪೋರ್ಟ್ ಮಾಡಿಬಿಟ್ರು. He dubbed him Ravana Siddhaya in the course of his argument in the open court under the noses of hundreds of persons ಅಂತ ನೆಕ್ಸ್ಟ್ ಡೇ ರಿಪೋರ್ಟ್ ಮಾಡಿಬಿಟ್ರು. ರೇವಣ ಸಿದ್ದಯ್ಯನವ್ರಿಗಿದ್ದು ತಲುಪಿಬಿಡ್ತು. ಪ್ರಶ್ನಲ್ಲಿ ಓದ್ಕೊಂಡ್ಬಿಟ್ರು. ಓದ್ಕೊಂಡು ಈ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಬ್ಯಾಂಗ್ ಮಾಡಕ್ ಶುರು ಮಾಡಿಬಿಟ್ರು. ಎಂತ ಯೋಗ್ಯ ಪ್ರಾಸಿಕ್ಯೂಟರ್, ಆ ಡಿಫೆನ್ಸ್ ಲಾಯರು ನನ್ನನ್ನು ಕುರಿತು ಇಂಥ ಮಾತಾಡೋಕೆ ನೀನ್ ಬಿಟ್ಬಿಟ್ಟಿದ್ಯಲ್ಲಯ್ಯ ಅಂತ ಹೇಳಿ. ನಾನೇನ್ ಸರ್ ಮಾಡ್ಲಿ, ನಾನು ನಿಮ್ಮ ಹೆಸರನ್ನ ನಿಮ್ಮನ್ನ ಹೊಗಳ್ತಾ ನೀವು ಇಂದ್ರ, ಚಂದ್ರ, ರವಿ, ಕರ್ಣ, ದದೀಚಿ, ಬಲೀಂದ್ರ ಅಂತ ಹೇಳ್ಬಿಟ್ಟು ರೇವಣ ಸಿದ್ದಯ್ಯ ಅಂತ ಸೇರಿಸ್ದೆ. ಅವರು ನಿಮ್ಮ ಪಾಲಿಗೆ ಅವ್ರು ರೇವಣ ಸಿದ್ದಯ್ಯ ಇರ್ಬೋದ್ರಿ, ನಮ್ಮ ಪಾಲಿಗೆ ರಾವಣ ಸಿದ್ದಯ್ಯನೇ ಅಂದ್ರು. ಅಂದ್ರೆ ನೀವು ಆಗ ಅನ್ನಕ್ಕೆ ಬಿಡಬಾರ್ದಿತ್ತು, ನಿಮ್ಮನ್ನ ಅಪಾಯಿಂಟ್ ಮಾಡಿ ನಾನು ಅವಮಾನ ಮಾಡಿಸ್ಕೊಂಡೆ ಅಂತ ಹೇಳಿ ಇವರು ಈ ಕಡೆ ಇದ್ದ ಬೈಬೇಡಿ ಸರ್, ಇನ್ಮೇಲೆ ಇನ್ನಷ್ಟು ಚೆನ್ನಾಗಿ ಕೆಲಸ ಮಾಡ್ತೀನಿ, ನಿಮಗೆ ಸಂತೋಷ ಮಾಡುವಂತ ಬರೆಸುವಂತ ಕೆಲಸಗಳು ನಾನು ಮಾಡ್ತೀನಿ, ನನ್ನನ್ನು ತೆಗಿಬೇಡ್ರಿ. ಆಯ್ತು, ತೆಗೆಯೋದಿಲ್ಲ. ಆಮೇಲೆ ರೇವಣ ಸಿದ್ದಯ್ಯನವರು ಅವ್ರ ಮನೆಗೆ ಪೊಲೀಸ್ ಕಾವಲಾಕ್ಸೋದ್ರು. ಕಾರಣನೇ ಇರಲಿಲ್ಲ ಕಾವಲಾಕ್ಸೋಕೆ. ಏನು ಪರವಾಗಿ ಅವ್ನ ಕೊಲ್ಲಕ್ಕೆ ಯಾರು ಹೋಗೋರು ಇರಲಿಲ್ಲ, ಕಂಡ್ರೆ ಮಾತಾಡ್ಸೋದೇ ಇರಲಿಲ್ಲ. ಕೊಲ್ಲೋದೆಲ್ಲಿ, ಎಲ್ಲಿಂದೆಲ್ಲಿ ಹಾಕಿದ್ರು. ಆಮೇಲೆ ಅವ್ರಿಗೆ ಅಲ್ಲಿ ಲಾಡ್ಜಲ್ಲಿದ್ರು, ಅಲ್ಲಿ ಪೊಲೀಸ್ ಕಾವಲು. ನಮಗೆ ನಾವೇ ಕಾವಲು, ನಮ್ಮನ್ನು ನಾವೇ ಕಾಯ್ಕೊಂತ ಇದ್ದು, ನಮ್ಗೆ ಯಾವ ಕಾವಲು ಇರಲಿಲ್ಲ. ಹೀಗೆಲ್ಲ ನಡೆಯೋಕೆ ಶುರುವಾಯಿತು. ಕೆಲವು ವಿಟ್ನೆಸಸ್ ಎಕ್ಸಾಮೈನ್ ಆದ್ರು ಫಾರ್ಮಲ್ ಆಗಿ ಎಕ್ಸಾಮೈನ್ ಆದಾಗ ಡಾಕ್ಟರ್ ಬಂದಾಗ ನಾನು ಡಾಕ್ಟರ್ ಅವರ ಕ್ರಾಸ್ ಎಕ್ಸಾಮಿನೇಷನ್ನು ಮಾಡಿದಾಗ ಗಮನಿಸ್ಕೊಳ್ಳಿ, I had to explain away the contusion found on the left side of the neck.
ಅಂಡ್ ಐ ಹ್ಯಾಡ್ ಟು ಪ್ರೂವ್ ಏನು ಅವರ ಜನನೇಂದ್ರಿಯದ ಸ್ಥಿತಿ ಯಾವಾಗೂ ಸ್ಟೈಟ್ ಆಗಿತ್ತಲ್ಲ, ಆಕೆ ನೋಡಿಬಿಟ್ಟು ಟೆಂಪ್ಟ್ ಆಗಿಬಿಟ್ಟು ಏನೋ ಮಾಡಕ್ ಹೋಗ್ಯವನೇ ಅದು ಕೊಡ್ದವ್ರೆ ಅಂತ. ಯಾಕೆಂದ್ರೆ ಅದು ಸ್ಟ್ರೈಟ್ ಆಗಿದ್ದು ಸಬ್ಸೈಡ್ ಆಗೋದ್ರೊಳಗೆ ಅವನು ಸತ್ತೋಗ್ಬಿಟ್ಟ. ಸೊ ಅದೇ ಕಂಡೀಷನ್ ಅಲ್ಲಿ ಉಳ್ಕೊಂಡ್ಬಿಡ್ತದು. ಡೆಡ್ ಬಾಡಿ ನೋಡುವಾಗೂ ಹಂಗೆ ಇತ್ತದು. ಅದು ಒಂದು ಸರ್ಕಮ್ಸ್ಟೆನ್ಸು. ಆಕೆನ ನೋಡಿದ್ದ, ಟೆಂಪ್ಟ್ ಆಗಿದ್ದ, ಏನೋ ಅವಘಡ ಮಾಡ್ಕೊಂಡ ಇವನೇನೆ ಅಂತ ಇನ್ಫರೆನ್ಸ್ ಡ್ರಾ ಮಾಡೋದಕ್ಕೆ ಹಾದಿ ಮಾಡಿಕೊಟ್ಬಿಡ್ತು. ಬಂದರು ಡಾಕ್ಟ್ರು ಬಂದ ಮೇಲೆ ನಾನು ಡಾಕ್ಟ್ರನ್ನ ಕೇಳ್ಕೊಂಡೆ, ಈ ಕನ್ಫ್ಯೂಷನ್ ಇತ್ತಲ್ಲ, ಹೌದು ಇತ್ತು. ಈ ಕನ್ಫ್ಯೂಷನ್ ಅನ್ನ ನೋಡಿ, ಒಬ್ಬ ಸೆಲ್ಯುಲಾರ್ ಡೆತ್, ಕ್ಲಿನಿಕಲ್ ಡೆತ್ ಸಾಯ್ತಾನೆ ಅಂತ ಒಬ್ಬ ವ್ಯಕ್ತಿ ಸಾಯ್ತಾನೆ. ಸತ್ತಾಗ ಅದನ್ನ ನಾವು ಕ್ಲಿನಿಕಲ್ ಡೆತ್ ಅಂತೀವಿ. ಕ್ಲಿನಿಕಲ್ ಡೆತ್ ಆ ಸ್ಟೇಟಲ್ಲಿ, ಆ ಕ್ಲಿನಿಕಲ್ ಸ್ಟೇಟಲ್ಲಿ ಅದು ಡೆಡ್ ಬಾಡಿ 40 minutes to 1 hour ಇರುತ್ತೆ. ಆಮೇಲೆ ಆ ನಂತರದಲ್ಲಿ ಸೆಲ್ಯುಲಾರ್ ಡೆತ್ ಆಗುತ್ತೆ. ಕ್ಲಿನಿಕಲ್ ಡೆತ್ ಅಲ್ಲಿ ಸಾವು ಉಂಟಾಗಿ ಕ್ಲಿನಿಕಲ್ ಒಂದು 40 ನಿಮಿಷದಿಂದ 1 ಗಂಟೆ ಅವಧಿ ಒಳಗೆ ಯಾರಾದರೂ ಡೆಡ್ ಬಾಡಿಗೆ ಹೊಡೆದರೆ ಕನ್ಫ್ಯೂಷನ್ ಆಗುತ್ತೆ. ಬಾಡಿ ಬಿಸಿ ಇರುತ್ತೆ, ಕನ್ಫ್ಯೂಷನ್ ಆಗುತ್ತೆ. ಅಕ್ಕರಾಗಿ ಏನಾಗುತ್ತೆ, ಇಟ್ ವುಡ್ ಸ್ಟಾರ್ಟ್ ರೆಸೆಂಬ್ಲಿಂಗ್ ಆನ್ ಆಂಟೆಮಾರ್ಟಮ್ ಇಂಜುರಿ. ಅಯ್ಯಂಗಾರರು ಬಂದರು ನೋಡಿ ಸರ್, ಇವ್ರನ್ನೇ ನಾನು ಹೇಳಿದ್ದು. ಇವರು ಪ್ರಾರಂಭದಿಂದ ಮೈಸೂರಿನಲ್ಲಿ ಮೊದಲನೇ ದಿನ ನನಗೆ ಸಿಕ್ಕಿದ್ರು, ಪ್ರಾರಂಭದ ಕೊನೆಯವರೆಗೂ ನನ್ನನ್ನು ಸಾಗಿಸ್ಕೊಂಡ್ಬಂದರು. ಅವರ ಅಯ್ಯಂಗಾರರು ಮನೆಗೆ ನಮ್ಗೆ ಕರ್ಕೊಂಡು ಹೋಗೋರು, ಒಳ್ಳೆ ಸ್ವೀಟ್ಗಳನ್ನ ಕೊಡಿಸೋರು, ಅದೇನೇನೋ ತಮಿಳ್ನಾಡಿನಿಂದ ತರಿಸೋರು ಸ್ವೀಟು, ನಮಗೆಲ್ಲಕ್ಕೂ ಊಟ ಕೊಡೋರು, ನೋಡ್ಕೊಂಡ್ರು, ಚೆನ್ನಾಗಿ ಕೇರ್ ಮಾಡಿದ್ರು ನಮಗೆ. ಜಡ್ಮೆಂಟ್ ಡೆಲಿವರ್ ಆಗೋವರೆಗೂ ನನಗೆ ಅಂಟ್ಕೊಂಡೇ ಇದ್ದರು. ಈ ವಾಸ್ ಫಾಲೋಯಿಂಗ್ ಮೀ ಲೈಕ್ ಮೇರಿ ಸ್ಲ್ಯಾಮ್ ಅಂತ ಹೇಳಬಾರ್ದು, ಇರ್ಲಿ, ಜೊತೆಗೆ ಅಂಟ್ಕೊಂಡಿರೋರು ಇವರು ಮತ್ತು ಶಿವಣ್ಣಗೌಡರು. ನಿಮ್ಮನ್ನು ನೆನಪು ಮಾಡ್ಕೊಂಡ್ವಿ. ಅಕ್ಕಮ್ಮ ಅವರೊಬ್ರು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು, ಮೈಸೂರಿನಲ್ಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರು. ಅಕ್ಕಮ್ಮ ಅವರು ಕೂಡ ಬಂದು ನಮ್ಮ ಜೊತೆಯಲ್ಲಿ ಇರೋರು. ನನಗೆ ಮಾರಲ್ ಸಪೋರ್ಟ್ ಕೊಟ್ಟವರು ಇವರು. ಎಂಥ ಸಂದರ್ಭ ಅದು ಅಂದರೆ, ಕುರುಬರಪೇಟೆಯಿಂದ ನನಗೆ ಊಟ ಬರೋದು. ನಾನು ಒಕ್ಕಲಿಗನಾದರೂ ಕೂಡ ಮಾಂಸ ತಿಂತಿರಲಿಲ್ಲ. ತಿಂದರೆ ಅಕಸ್ಮಾತ್ ಫಿಶ್ ಒಂದೇ, ಈಗಲೂ ಫಿಶ್ ಒಂದೇ ನಾನು ತಿನ್ನೋದು. ಅವರು ಒಳ್ಳೆ ನನಗೆ ಮೊಟ್ಟೆ ಅದು ಎಲ್ಲ ಹಾಕಿ, ಅವರಿಗೆಲ್ಲನೂ ಚಿಕನ್ ತರೋರು, ನನಗೆ ಮೊಟ್ಟೆ ಹಾಕಿ ತರೋರು. ಅಲ್ಲಿ ಡ್ರೈವರ್ ಒಬ್ರು, ಕಂಡಕ್ಟರ್ ಒಬ್ರು, ಅವರು ಶಿವಣ್ಣ ಅಂತ, ಇನ್ನೊಬ್ರು ಲಾಯರು ಶಿವಣ್ಣಗೌಡ. ಕಂಡಕ್ಟ್ರು ನಮಗೆ ಊಟ ಮನೆಯಿಂದ ಮಾಡಿಸಿ ತಂದು ಕೊಡೋರು. ತುಂಬಾ ಸ್ವಚ್ಛಂದವಾಗಿ ನಮ್ಮನ್ನು ನೋಡಿದ್ರು, ಆರೈಕೆ ಮಾಡಿದ್ರು. ಅವರು ಊಟ ತಂದು ರಾತ್ರಿ ಹೊತ್ತು ಇಟ್ಟು ದೇವ್ರ ಫೋಟೋಗೆ ಪೂಜೆ ಊದ್ಬತ್ತಿ ಹಚ್ಚೋರು. ನಮ್ಮನ್ನೆಲ್ಲ ಊಟ ಮಾಡೋಕ್ಕೆ ಬಿಡೋದಕ್ಕೆ ಮುಂಚೆ, ನಾವು ಊಟ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಹಚ್ಚೋರು. ಸೋಮಶೇಖರ್ ಏನನ್ನೋರು ಗೊತ್ತಾ ಸರ್, ಹುಚ್ಚ ಶಿವಣ್ಣ, ನಿನಗೆ ತಲೆ ಇಲ್ಲ, ಅಷ್ಟೇ ಯಾಕೆ ಏನೂ ಇಲ್ಲ ಅಂತ ಹೇಳ್ಬೋದು. ಅಲ್ಲಯ್ಯ, ಆ ಪೇಪರ್ ದೇವ್ರಿಗೆ ಊಟ ಮಾಡ್ತಿಲ್ಲಯ್ಯ, ಉಸಿರಾಡೋ ದೇವ್ರು ಇಲ್ಲದೆ ಅಂತ ನನ್ನ ಕಡೆಗೆ ತೋರಿಸೋರು. ಇದಕ್ಕೆ ಹಚ್ಚಯ್ಯ ಉದ್ಬತ್ತಿ, ಇದಕ್ಕೆ ಬೆಳಗ್ಗೆಯ ಅಂತ ಹೇಳೋ. ಅಂದರೆ ಎಂಥ ಅವ್ರ ವೇಷಧಾರಿತನ, ಸೋಮಶೇಖರ್ ಅವರ ವೇಷಧಾರಿತನಕ್ಕೆ ನಿಮಗೆ ಕಟ್ಟಿಕೊಡೋದಕ್ಕೆ ನಾನು ಈ ಮಾತನಾಡೋದು. ನನ್ನನ್ನು ದೇವರು ಅಂತ ಹೇಳಿ ಅವ್ರಿಗೆ ಹೇಳೋದು. ಇಲ್ಲಿ ಬೆಳಗು, ಆ ಪೇಪರ್ ದೇವ್ರಿಗೆ ಯಾಕೆ ಬೆಳಗ್ತಿ ಅಂತ ಅವ್ರನ್ನ ಛೇಡಿಸೋದು. ಈ ರೀತಿ ನಡ್ಕೊತಾ ಇದ್ದರು. ಆಮೇಲೂ ಏನು ಅವರು ವೇಷಧಾರಿತನಕ್ಕೆ ಹೇಳಬೇಕಾದ್ದು ಸಾಕಷ್ಟಿದೆ. ಅದು ಒಂದು ದಿನ ನನ್ನ ನಿಮ್ಮ ಮುಂದೆ ಹೋಗೋದರೂ ಸಾಲದು, ಅಷ್ಟೊಂದು ನನಗೆ ದಕ್ಕಿದೆ. ಈಗ ಇನ್ವೆಸ್ಟಿಗೇಷನ್ನು ಕ್ಲೋಸ್ ಆಗೋ ಟೈಮ್ನಲ್ಲಿ ನಮ್ಮ ಕಾಂಗ್ರೆಸ್ ಮೆಂಬರ್ಸ್ಗಳು ಇಬ್ಬರು
ಒಂದು ಮೋಟಮ್ನವರು, ಇನ್ನೊಬ್ಬರು ಶಿವರಾಮೇಗೌಡ ಮೋಟಮ್ಮ ಏನ್ ಮಾಡಿಬಿಟ್ಟಿದ್ದಾರೆ, ಸೋಮಶೇಖರ್ಗೆ ಸ್ವಲ್ಪ ಸಹಾಯ ಮಾಡಬೇಕು ಅಂತ ಆ ಇನ್ವೆಸ್ಟಿಗೇಷನ್ ಪ್ರೋಗ್ರೆಸ್ ಆಗ್ತಾ ಇರ್ಬೇಕಾದ್ರೆ ಹೋಗಿ ರೇವಣಸಿದ್ದಯ್ಯನವ್ರನ್ನ ಕಂಡುಬಿಟ್ಟಿದ್ದಾರೆ. ಅವರಿಗೆ ಬ್ಯಾಕ್ ಗ್ರೌಂಡ್ ಗೊತ್ತಿಲ್ಲ, ರೇವಣಸಿದ್ದಯ್ಯನ ಮನಸ್ಸಿನೊಳಗೆ ಏನಿದೆ ಅಂತ ಗೊತ್ತಿಲ್ಲ, ಮಾಡಿಬಿಟ್ಟಿದ್ದಾರೆ. ರೇವಣಸಿದ್ದಯ್ಯನವರು ಇವರು ಬಂದು ಪರ್ಪಸ್ ಅನ್ನು ಕೇಳಿ, ಸಹಾಯ ಮಾಡ್ಸೋಕೆ ಬಂದಿದ್ದೀರಾ, ನನ್ನ ಕಡೆಯಿಂದ ನನ್ನ ವತಿಯಿಂದ ಸಹಾಯ ಆಗ್ಬೇಕಾ, ಆಲ್ರೈಟ್. ಕರೆದ್ರು ಸ್ಟೆನೋನ, ಕಂಪ್ಲೇಂಟ್ ಡಿಕ್ಟೇಟ್ ಮಾಡಿದ್ರು. ಇದೇನು ಸರ್, ಮೋಟಮ್ಮ ಕೇಳಿದ್ರು, ಇದೇನು ಸರ್ ಕಂಪ್ಲೇಂಟ್ ಡಿಕ್ಟೇಟ್ ಮಾಡ್ತಾ ಇದ್ದೀರಿ ನಮ್ಮ ಮೇಲೆ? ಹೌದು, ನೀವು ಇನ್ವೆಸ್ಟಿಗೇಷನ್ ಅಲ್ಲಿ ಇಂಟರ್ಫಿಯರ್ ಆಗ್ತಾ ಇದ್ದೀರಾ, ಕಾಸಿಂಗ್ ಡಿಸಪಿಯರೆನ್ಸ್ ಆಫ್ ಎವಿಡೆನ್ಸ್ಗೆ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ನಿಮ್ಮಿಬ್ರು MLAಗಳ ಮೇಲೆ ಕ್ರೈಮ್ ರಿಜಿಸ್ಟರ್ ಮಾಡಿಸ್ತೀನಿ ಈಗ್ಲೇನೆ. ಅವ್ರು ಎದ್ದು ಬಿದ್ದು ಓಡಿಬಿಟ್ರು, ಓಡಿಬಿಟ್ರು. ಅವರಿಗೆ ಇವರು ಓಡೋದರಲ್ಲ, ಧಾವಂತದಲ್ಲಿ ಓಡೋಗ್ಬಿಟ್ರಲ್ಲ, ಅದು ಇಷ್ಟ ಆಗೋಗ್ಬಿಡ್ತು ರೇವಣಸಿದ್ದಯ್ಯನವ್ರಿಗೆ. ನಾನು ಒಂದು ಮಾತು ಆವಾಜ್ ಹಾಕುವಾಗ ಹೆಂಗ್ ಓಡಿದ್ರು MLAಗಳು ಅಂತ ಹೇಳಿ ಕೈ ಬಿಟ್ಬಿಟ್ರು. ಅದನ್ನ ಮನ್ಸಗೂರಾಗೋಯ್ತು, ಕ್ರೈಮ್ ರಿಜಿಸ್ಟರ್ ಮಾಡೋದು ಕೈ ಬಿಟ್ಬಿಟ್ರು. ಈಗಲ್ಲ ಆ ನಂತರದಲ್ಲಿ ಒಬ್ಬ ಪೊಲಿಟಿಷಿಯನ್ನು ಇವ್ರ ಪರವಾಗಿ ಹೋಗಿ ಕಂಡವರಿಲ್ಲ. ಅಷ್ಟೇ ಅಲ್ಲ, ಚೀಫ್ ಮಿನಿಸ್ಟರ್ ಬಾಯಿಯನ್ನು ಕೂಡ ಅದು ಮುಚ್ಚಿಸ್ಬಿಡ್ತು, ಅಷ್ಟು ವ್ಯಗ್ರರಾಗಿದ್ದರು COD ಹೆಡ್. ಯಾರು ಏನು ಮಾಡುವಂತೆ ಇಲ್ಲ. ಡಾಕ್ಟರ್ ಕ್ರಾಸ್ ಬಂದರು, ಎಕ್ಸಾಮಿನೇಷನ್ ಇನ್ ಚೀಫ್ ಅಲ್ಲಿ ಎಲ್ಲ ಹೇಳಿದ್ರು. ಏನು ಹೇಳಿದ್ದು, ಇಲ್ಲಿ ಇಂಜುರಿ ಇತ್ತು, ಈ ಇಂಜುರಿ ಸಾವನ್ನು ಉಂಟು ಮಾಡ್ತು. ನಮ್ಗೆ ಬೇರೆ ಕಡೆ ಸಣ್ಣ ಸಣ್ಣ ಇಂಜುರೀಸು, ಅಂದರೆ ಇನ್ಕಾನ್ಸಿಕ್ವೆನ್ಷಿಯಲ್ ಇಂಜುರೀಸ್, ಟ್ರಿವಿಯಲ್ ಇಂಜುರೀಸ್ ಸಣ್ಣ ಸಣ್ಣದು ಮೈ ಮೇಲೆ ಇತ್ತು. ಅವೆಲ್ಲ ಹೇಳಿದ್ರು. ಕಾಸ್ ಆಫ್ ಡೆತ್, ಎಸ್, ಅಸ್ಫಿಕ್ಷಿಯಲ್ ಡೆತ್ ಡ್ಯೂ ಟು ಅಸಾಲ್ಟ್ ಆನ್ ದಿ ವೆಹಿಕಲ್ನವರು ಹೇಳಿಬಿಟ್ರು. ಆಮೇಲೆ ಇದು ಯಾಕೆ ಈ ಅಂಗ ಹಿಂಗಿತ್ತು, ಬಿಕಾಸ್ ಸೆಕ್ಷುಯಲಿ ಹಿ ವಾಸ್ ಅರೌಸ್ಡ್ ಅಟ್ ದಿ ಟೈಮ್ ಆಫ್ ಹಿಸ್ ಡೆತ್, ದಟ್ ಈಸ್ ದಿ ಸೈನ್ ಆಫ್ ಇಟ್. ಈಗ ನನ್ನ ಕ್ರಾಸ್ ಎಕ್ಸಾಮಿನೇಷನ್ ಬಂತು. ದಯಮಾಡಿ ಊಹೆ ಮಾಡಿ, ಕಲ್ಪನೆ ಮಾಡಿ ಎಂಥ ಕಠಿಣ ಪರಿಸ್ಥಿತಿಯನ್ನು ನಾನು ಎದುರಿಸ್ತಾ ಇದ್ದೆ ಅಂತ ಹೇಳಿ. ಆಗ ನಾನು ಒಂದು ಆಲೋಚನೆ ಮಾಡಿಕೊಂಡೆ, ಕೋರ್ಟ್ಗೆ ಒಂದು 310 ಅಪ್ಲಿಕೇಶನ್ ಹಾಕಿದೆ. CRPC 310, ಯು ಆರ್ ಎನ್ ಐ ವಿಟ್ನೆಸ್ ಟು ಇಟ್. 310 ಅಂದರೆ ಪ್ರಿಸೈಡಿಂಗ್ ಆಫೀಸರ್ ವಿಸಿಟಿಂಗ್ ದಿ ಪ್ಲೇಸ್ ಆಫ್ ಅಕರೆನ್ಸ್. ಕೊಲೆ ಎಲ್ಲಿ ನಡೀತೆ ಅಲ್ಲಿಗೆ ನೀವು ಬಂದು ಒಂದು ಬಾರಿ ಇನ್ಸ್ಪೆಕ್ಟ್ ಮಾಡಿ ಅಂತ ನೀವು ಸೆಷನ್ ಜಡ್ಜ್ ಅನ್ನ ಕೇಳ್ಕೊಬಹುದು. ಸೆಷನ್ ಜಡ್ಜು ಕೊಲೆ ಆಗಿರುವ ನಿಮ್ಮ ಅಪ್ಲಿಕೇಶನ್ ಮೇಲೆ ಆರ್ಗ್ಯುಮೆಂಟ್ ಮಾಡಿ, ಹಿಯರಿಂಗ್ ಮಾಡಿ, ಕೊಲೆ ಆಗಿರ್ತಕ್ಕಂಥ ಜಾಗಕ್ಕೆ ಬಂದು ಟೋಪೋಗ್ರಫಿ ಬಗ್ಗೆ, ಅಲ್ಲಿನ ಟೋಪೋಗ್ರಫಿನ ಅಕ್ವೈಂಟ್ ಆಗಬೇಕು ಅವರು. ದಿಸ್ ಇಸ್ ದಿ ಪರ್ಪಸ್ ಆಫ್ 310. ಈಗ ಅದು ಈಕ್ವಲೆಂಟ್ ಸೆಕ್ಷನ್ 327 ಏನೋ ಬರ್ತದೆ ಓಲ್ಡ್ ಆಕ್ಟ್. ನಾನು ಹೇಳ್ತಾ ಇರೋದು 310. ನಾನು ಅಪ್ಲಿಕೇಶನ್ ಹಾಕಿದೆ, ಅಪ್ಲಿಕೇಶನ್ ಅಲೋ ಆಗ್ಬಿಡ್ತು. ಬರ್ತೇನೆ, ಐ ವುಡ್ ಕಮ್ ದೇರ್, ಸಿ ಫಾರ್ ಮೈ ಸೆಲ್ಫ್ ಎವ್ರಿಥಿಂಗ್ ಅಂತ ಅಂದ್ಬಿಟ್ರು. ನಮಗೆಲ್ಲ ತುಂಬ ಸಂತೋಷ ಆಯಿತು. ಒಬ್ಬ ಪೇಟದಾರಿ, ಇಬ್ಬರು ಪೊಲೀಸ್ನವರು, ನಾನು, ಪ್ರಾಸಿಕ್ಯೂಟರು, ಇವರೆಲ್ಲ ಒಂದು ಡೇಟ್ ಫಿಕ್ಸ್ ಮಾಡಿದ್ರು, ಟೈಮ್ ಫಿಕ್ಸ್ ಮಾಡಿದ್ರು. ಕ್ರಾಸ್ ಎಕ್ಸಾಮಿನೇಷನ್ನು ಡೆಫರ್ ಆಗಿದೆ. ನಾನು ಜಡ್ಜರವ್ರಿಗೆ ಹೇಳ್ಕೊಂಡೆ, ತಾವು ಬರಬೇಕು, ಸ್ಪಾಟ್ ನೋಡಬೇಕು, ಸ್ಪಾಟ್ ನೋಡಿದ ಮೇಲೆ ನಾನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೇನೆ. ಡಾಕ್ಟರ್ಗೆ ಒಪ್ಪದು. ಅಗ್ರಿ ಟು ಡೆಫರ್ ದಿ ಕ್ರಾಸ್ ಎಕ್ಸಾಮಿನೇಷನ್ ಟಿಲ್ ಆಲ್ ದೀಸ್ ಥಿಂಗ್ಸ್ ವರ್ ಓವರ್ ಆಸ್ ಫಾರ್ ಮೈ ಪೆರೈರ್. ಸ್ಥಳಕ್ಕೆ ಬಂದರು, ಅಲ್ಲಿ ಹೋದ್ವಿ. ಸ್ವಿಮ್ಮಿಂಗ್ ಪೂಲ್ನವರು ಎಲ್ಲ ಬಂದರು, ಎಲ್ಲ ನಿಂತ್ವಿ. ಈಗ ನಾನು ಹನುಮಂತರಾಯರೇ ಹೇಳಿ, ವಾಟ್ ಈಸ್ ದಟ್ ಐ ಶುಡ್ ನೋಟ್ ಹಿಯರ್, ವಾಟ್ ಡು ಯು ವಾಂಟ್ ಮೀ ಟು ಟೇಕ್ ನೋಟ್ ಆಫ್? ನೋಡಿ ಸ್ವಾಮಿ, ಲ್ಯಾಡರ್ ಇದೆ, ಎಸ್. ದಿಸ್ ಇಸ್ ದಿ ಶಾಲೋ ಎಂಡ್, ಎಸ್. ಡೀಪ್ ಎಂಡ್, ಎಸ್.
ನೋಡಿ, ಇದರ ಪಕ್ಕ ಏನಿದೆ, ಟೆನ್ನಿಸ್ ಕೋರ್ಟ್. ಟೆನ್ನಿಸ್ ಕೋರ್ಟ್ಗೂ ಅದಕ್ಕೂ ಸ್ವಿಮ್ಮಿಂಗ್ ಪೂಲ್ಗೂ ಮಧ್ಯೆ ಒಂದು ಫೆನ್ಸಿಂಗ್, ಇಷ್ಟೇ ಹೈಟು. ಅದಕ್ಕೆ ಇದೆಲ್ಲ ಹಾಕಿದ್ದಾರೆ, ಹಸಿರು ಬೆಳೆಸಿದ್ದಾರೆ. ಒಂದು ಹಸಿರು ಗೋಡೆ ಥರ ಕಾಣಿಸ್ತಾ ಇದೆ. ಅದರ ಆಚೆಗೆ ಟೆನ್ನಿಸ್ ಕೋರ್ಟ್ ಇದೆ. ನೋಡಿ ಸ್ವಾಮಿ, ಈ ಉಪಕರಣಗಳು. ಅವ್ರನ್ನ ಕೇಳಿದ್ರು, ಏನು ಉಪಕರಣಗಳದ್ದು? ಇದೇನು ಇಷ್ಟಿಷ್ಟು ಉದ್ದ ಇದೆಯಲ್ರಿ ಉಪಕರಣಗಳು, ಏನ್ರಿ ಈ ಎಂಡೋರ್ಗಿದೆ? ಹೌದು ಸರ್, ಇದು 20 ಅಡಿ ಆಳ ಇದೆ. ನಾವು 20 ಅಡಿ ಆಳದಿಂದ ಕಸ ತೆಗಿಬೇಕು, ಗೋಡೆ ಉಜ್ಜಬೇಕು. ಅದಕ್ಕೋಸ್ಕರ ಇಟ್ಕೊಂಡಿದ್ದೀವಿ. ನೀರಿರುವಾಗಲೇ ಗೋಡೆ ಉಜ್ತೇವೆ, ಕಸ ತೆಗಿತೇವೆ. ಆಮೇಲೆ ಅದನ್ನು ಒರೆಸಿದ್ರೆ ಕಸನ ಮಿಶ್ರ ಮಾಡ್ಕೊಂಡು ಕಸದ ಜೊತೆನಲ್ಲಿ ನೀರು ನುಗ್ಗಿ ಹೋಗ್ಬಿಡುತ್ತೆ. ನೀರಿನ ಜೊತೆನಲ್ಲಿ ಕಸ ನುಗ್ಗಿ ಹೋಗ್ಬಿಡುತ್ತೆ. ಹೌದಾ? ಇದೆಲ್ಲ ಇದೆಯಾ? ಓ ಕರೆಕ್ಟ್, ಗುಡ್. ಆಯ್ತು, ಇಷ್ಟೇ ನಾನು ಇವ್ರಿಗೆ ತೋರಿಸ್ಕೊಂಡೆ. ಇದೆಲ್ಲ ಆಗ್ತದೆ, ನೀವೆಲ್ಲ ತಡ್ತೀರಿ. ಎಸ್, ಬಂದ್ವಿ. ವಾಪಸ್ ಬಂದ ಮೇಲೆ ನಾನು ಕ್ರಾಸ್ ಎಕ್ಸಾಮಿನೇಷನ್ ಸ್ಟಾರ್ಟ್ ಮಾಡಿದೆ. ಡಾಕ್ಟರ್ನ ಕೇಳಿದೆ, ಹೌ ಲಾಂಗ್ it would subsist, I mean, it would, yes, subsist, not subside, would subsist in the body of a person who has died. Sir, if it is clinical death, 40 minutes to 1 hour or 1 hour and 10 minutes. If body is hit or violence is used against the dead body when it is suffering clinical death, what would that assault cause? What would that use of force cause? It may cause, it would cause an injury which would resemble a contusion. ನೋಡಿ ಸರ್, ಡಾಕ್ಟರ್ಗೆ ಇಷ್ಟ ಹೇಳಿದೆ. ನೋಡಿ, ಇಲ್ಲಿ ಒಬ್ಬ ಮನುಷ್ಯ ಈಜು ಬಂದಿದ್ದಾನೆ. ಈಗ ಅವನು ನೀರೊಳಗೆ ಸತ್ತಿದ್ದಾನೆ ಅಂತ ಭಾವಿಸ್ತಾರೆ. ಅವರು ಡೆಡ್ ಬಾಡಿ ಮೇಲಿಂದ ಕಾಣಿಸ್ತಾ ಇಲ್ಲ, ಸೂರ್ಯನ ಬಿಸಿಲು ಬಿದ್ದಿಲ್ಲ, ಈ ರೀತಿ ಇದೆ ವೆದರು, ಮೋಡ ಕವಿದು ವಾತಾವರಣ. ಹೊರಗಡೆಯಿಂದ ನೇಕೆಡ್ ಐನಲ್ಲಿ ಡೆಡ್ ಬಾಡಿನ ಆ ಬಾಟಮ್ ಅಲ್ಲಿರೋದು ನೋಡಕ್ಕಾಗಲ್ಲ. ಆಗ ಅಲ್ಲಿ ಕೆಲಸ ಮಾಡೋರು ಏನ್ ಮಾಡ್ತಾರೆ, ಆ ಡೆಡ್ ಬಾಡಿ ಎಲ್ಲಿದೆ ಅಂತ ಪತ್ತೆ ಹಚ್ಚೋದಿಕ್ಕೆ ಆ ಇದಿತ್ತಲ್ಲ ಕಸ, ಅದನ್ನ ಹಾಕ್ತಾರೆ. ಹಾಕಿದಾಗ ಏನಾಗ್ತದೆ, ಒಂದು ಕಡೆ ಅದು ಈ ಈ ಈ ಹೆಣದ ಕುತ್ತಿಗೆಗೆ ಒತ್ತುತ್ತದೆ. ಓಹೋ, ಇಲ್ಲಿದೆ ಹೆಣ, ಇಲ್ಲಿದೆ. ಅಲ್ಲಿದೆಯಾ, ಹಂಗೆ ಇಟ್ಕೊಳ್ಳಿ, ಅಮ್ಕೊಳ್ಳಿ, ಇನ್ನೊಂದು ಬಿಡಿ, ಈ ಕಡೆ ಬಿಡಿ, ಅಮುಕ್ಕೊಳ್ಳಿ, ಅಲ್ಲೇ ಅಮುಕ್ಕೊಳ್ಳಿ. ಈಗ ನೀವು ಡೈವ್ ಮಾಡಿ. ನಾವು ಹೆಂಗೆ ಇಟ್ಕೊಂಡಿರ್ತೀವಿ, ಶವನ ಹಂಗೆ ಇಟ್ಕೊಂಡಿರ್ತೀವಿ. ಒಬ್ರು ಡೈವ್ ಮಾಡಿ. ಎಸ್, ಒಬ್ರು ಡೈವ್ ಮಾಡಿದ್ರು. ಆ ಡೆಡ್ ಬಾಡಿಗೆ ಹೋದ್ರು, ಅಲ್ಲೇ ಇತ್ತು, ಫಾಲೋ ಮಾಡಿ ಹೋದ್ರು. ಡೆಡ್ ಬಾಡಿನ ಕಾಲು ಹಿಡ್ಕೊಂಡು ಮೇಲ್ಕೆ ಎತ್ಕೊಂಡ್ ಬಂದ್ಬಿಟ್ರು. ಇಟ್ ರೀಚ್ಡ್ ದಿ ಸರ್ಫೇಸ್, ಡೆಡ್ ಬಾಡಿ. ನಾನು ಡಾಕ್ಟರ್ ಕೇಳಿದೆ, ಅಂಥ ಸಂದರ್ಭದಲ್ಲಿ ತಿವುದರೆ, ಇಲ್ಲಿಗೆ ಡೆಡ್ ಬಾಡಿಗೆ ತಿವುದರೆ, ಎಸ್, ಕ್ಲಿನಿಕಲ್ ಡೆತ್ ಆಗಿದ್ರೆ, ಸೆಲ್ಯುಲರ್ ಡೆತ್ ಇನ್ನೂ ಅಕ್ಕರ್ ಆಗದಿದ್ರೆ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳಿದ್ರು. ಇದಕ್ಕೆ ಬಂದೆ, ಈ ಸೆಕ್ಷುವಲ್ ಆರ್ಗನ್ನು ಸ್ಟಿಫ್ನೆಸ್ ಇತ್ತಲ್ಲ, ಅದಕ್ಕೆ ಬಂದು ಕೇಳಿದೆ, ಆರ್ ಯು ಅವೇರ್ ಆಫ್ ಎ ಕಾನ್ಸೆಪ್ಟ್ ಕಾಲ್ಡ್ ಇನ್ ಮೆಡಿಕಲ್ ಸೈನ್ಸ್ ಪ್ರಿಯಾಪಿಸಮ್? Yes, I am aware of it. There are persons in the world who have been born with priapism. Yes, there are. You have read such and such medical jurisprudence. Yes, as a student I have read. You agree with the statement of Basu, Modi, Narayan Reddy, etc. I would agree. What do they say? ಪ್ರಿಯಾಪಿಸಮ್ ಕಾಯಿಲೆ ಅದು ಹುಟ್ಟುತ್ತಾನೆ ಇರುವಂತ ಕಾಯಿಲೆ. ಕಾಲು ಸೊಟ್ಟ ಇದ್ದು ಮಗು ಹೆಂಗ್ ಹುಟ್ಟುತ್ತೆ, ಕೈ ಸೊಟ್ಟ ಇದ್ದು ಮಗು ಹೆಂಗೆ ಹುಟ್ಟುತ್ತೆ, ಹುಟ್ಟಿನಿಂದನೇ ಆ ಸೊಟ್ಟ ಹೆಂಗಿರುತ್ತೆ. ಪ್ರಿಯಾಪಿಸಮ್ ಒಂದು ಕಾಯಿಲೆಯನ್ನು ಹೊಂದಿ ಮಗು ಹುಟ್ಟುತ್ತೆ. ಮಗು ಹುಟ್ಟುವಾಗಲೇನೆ ಅದರ ಜನನೇಂದ್ರಿಯ ಸೆಟ್ಕೊಂಡಿರುತ್ತೆ. ಸಾಯುವವರೆಗೆ ಆ ಮಗುಗೆ, ಯುವಕನಾಗಿ, ಮನುಷ್ಯನಾಗಿ, ಮುದುಕನಾಗಿ ಸಾಯುವವರೆಗೆ
ಅದು ಅದೇ ಕಂಡೀಷನ್ನಲ್ಲಿ ಇರ್ತಾರೆ. ಅಲ್ವಾ? ಹೌದು, ನಿಜ, ಆ ರೀತಿ ಇದೆ. ಹಾಗಾದರೆ ಒಪ್ತೀರಾ? ಏನದು? ನೀವು ಈ ಪ್ರಿಯಾಪಿಸಮ್ ಅವರಿಗೆ ಹುಟ್ಟುತ್ತಾನೆ ಬಂದಿದ್ದ, ಅಥವಾ ಒಂದು ಸುಂದರವಾದ ಮಹಿಳೆಯನ್ನು ನೋಡಿದಾಗ ಆಗಿದ್ದ, ತಕ್ಷಣ ಸತ್ತದ್ರಿಂದ ಹಿಂಗೆ ಉಳ್ಕೊಂತು ಅಂತ ಹೇಳಿ ಪ್ರಿಯಾಪಿಸಮ್ ರೋಗ ಈ ವ್ಯಕ್ತಿಗೆ ಇರಲಿಲ್ಲ ಅಂತ ನೀವು ರೂಲ್ ಔಟ್ ಮಾಡಿದ್ರ? ಇಲ್ಲ, ನಾನು ರೂಲ್ ಔಟ್ ಮಾಡಲಿಲ್ಲ. ಅವನಿಗೆ ಪ್ರಿಯಾಪಿಸಮ್ ಇತ್ತು, ಅವನಿಗೆ ಯಾವಾಗಲೂ ಹಾಗೇ ಇರ್ತಿತ್ತು ಅಂಗಾಂಗ. ಇದು ಪ್ರೂವ್ ಆಯ್ತು. ಇಲ್ಲಿ ಕೊಟ್ಟಂತ ಪೆಟ್ಟು ಇವ್ರ ಕೈನಲ್ಲಿ ಹೊಡೆದಿದ್ದಲ್ಲ, ಅವರು ತೀವ್ದಿದ್ದರಿಂದ ಶವವನ್ನು ಹುಡುಕುವಾಗ ಆದಂತ ಪೆಟ್ಟಿಂದ ಆಗಿದ್ದು ಅಂತ ತೀರ್ವಾಯ್ತು. ಹಾಗಾದರೆ ಡೆತ್ ಆಗಾಯ್ತು? ಆಗ ಹೋದಾಗ ನಾವು ಉತ್ತಪ್ಪನ ರಿಪೋರ್ಟ್, ಉತ್ತಪ್ಪ ಆಗ ಕೊಟ್ಟನಲ್ಲ ಸರ್ ಕಂಪ್ಲೇಂಟು, ಉತ್ತಪ್ಪನ ಹತ್ರ ಬರ್ಸದಾರಲ್ಲ, ಉತ್ತಪ್ಪನ ಹತ್ರ ಬರ್ಸದ್ದೇನು ಅಂದ್ರೆ, ಈ ಸತ್ಯದೇವನಿಗೆ ಒಂದು ಕೆಟ್ಟ ಚಾಳಿ ಇತ್ತು. ಅವನು ಉತ್ತಪ್ಪನಿಗೆ ಲಂಚ ಕೊಡ್ತಿದ್ದ. ಉತ್ತಪ್ಪನಿಗೆ ಲಂಚ ಕೊಟ್ಟು ಹೆಂಗಸರುಗಳು, ಹೆಣ್ಮಕ್ಳುಗಳು, ಹೆಂಗಸರು, ಮಹಿಳೆಯರು ಸ್ವಿಮ್ಮಿಂಗ್ ಪೂಲ್ಗೆ ಇಳಿದಾಗ ಇವನ್ ಫೋನ್ ಮಾಡೋನು ಅವನ್ಗೆ, 8 ಜನ ಹೆಂಗಸರು ಬಂದ್ಬಿಟ್ಟು ಅವ್ರು ಬಂದ್ಬಿಡಯ್ಯ ಬೇಗ, 8 ಜನ ಹೆಣ್ಮಕ್ಳು ಬಂದ್ಬಿಟ್ಟು ಅವ್ರ ಕಣಯ್ಯ ಬಂದ್ಬಿಡಯ್ಯ ಬೇಗ. ಇವನು ಮಾಟ ಲಹರಿನಲ್ಲಿ ಅದನ್ನೆಲ್ಲ ಕೆಲಸ ಬಿಟ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಹತ್ರ ಓಡೋಗ್ಬಿಟ್ಟು ಆ ಟೆನ್ನಿಸ್ ಕ್ಲಬ್ ಹತ್ರ ಕೂತ್ಕೊಂಡು ಹೆಣ್ಮಕ್ಳನ್ನೆಲ್ಲ ನೋಡೋದು, ಅದ್ರೊಳಗಡೆ ಇರೋರ್ನೆಲ್ಲ ನೋಡೋದು, ಅವ್ರು ಹೆಂಗೆ ಕೈ ಎತ್ತಾರೆ, ಹೆಂಗೆ ದೇಹ ಎತ್ತಾರೆ, ಹೆಂಗೆ ಚಲಿಸ್ತಾರೆ ನೋಡೋದು, ಆನಂದ ಪಡೋದು, ನೋಡೋದು ಆನಂದ. ಇದನ್ನ ಚಾಳಿ ಮಾಡ್ಕೊಂಡ್ಬಿಟ್ಟಿದ್ದ ಈ ಕೆಟ್ಟ ಸತ್ಯದೇವ. ಅವತ್ತು ಇವ್ರು ನೀರ್ಗಿಳಿದಾಗ, ಹೇ ಬಂದ್ಬಿಟ್ಟಿದ್ದಾರೆ ಒಬ್ರು ಲೇಡಿ, ನೀನ್ ನೋಡ್ಬೇಕು ಹೆಂಗ್ ಡ್ರೆಸ್ ಮಾಡ್ಕೊಂಡವ್ರೆ, ಕ್ಲಿಯೋಪಾತ್ರ ಕಣ್ಣಂಗ್ ಕಾಣ್ತಾರೆ ಅಂತ ಹೇಳ್ದ. ಅಯ್ಯಯ್ಯೋ ಬಂದೇ ಬಿಡ್ತೀನಿ, ಕಣ್ ತುಂಬ್ಕೊಂಡೇ ಬಿಡ್ತೀನಿ, ಬಿಡೋಲ್ಲ ಅಂತ ಹೇಳಿ ಅವನು ಬಂದ. ಅವನು ಬಂದವನೇ ಏನ್ ಮಾಡ್ದ, ಬಂದವನೇ ನೀರಿಗೆ ಏಕ್ದಮ್ ಬಿದ್ದ್ಬಿಟ್ಟ, ಡೀಪ್ ಸೈಡು. ಇಲ್ಲಿ ಒಂದು ಥಿಯರಿ ಏನಿದೆ ಅಂದ್ರೆ, ನೀವು ನೀರಿಗೆ ತಳಕೆಳಕ್ಕಾಗಾದ್ರೂ ಬೀಳಿ ಅಥವಾ ನಿಲುವಿನಲ್ಲೇ ಬೀಳಿ, ಕೆಲವು ಆಂಗಲ್ ಅಲ್ಲಿ ಕೋಲ್ಡ್ ವಾಟರ್ಗೆ ದೇಹ ಇಳಿಬೇಕು. ನೀವು ಧುಮುಕಿದಾಗ ಏಕ್ದಮ್ ಹೊಟ್ಟೆಗೆ ನೀರು ಫ್ಲಾಶ್ ಆಗ್ಬಿಟ್ರೆ ಮನುಷ್ಯ ಸತ್ತೋಗ್ಬಿಡ್ತಾನೆ. ಹೊಟ್ಟೆಗೆ ನೀರು ಸ್ಪ್ಲಾಶ್ ಆದ್ರೆ ಮನುಷ್ಯ ಸತ್ತೋಗ್ತಾನೆ. ಇಂಜುರಿ ಇರ್ಬೇಕಲ್ಲ, ಇಂಜುರಿ ಇರಲ್ಲ, ಯಾಕಂದ್ರೆ ಅವನಿಗೆ ಹೊಡೆಯೋದು ನೀರು. ಇಂಟರ್ನಲ್ ಇಂಜುರಿ ಇರ್ಬೇಕಲ್ಲ, ಎಕ್ಸ್ಟರ್ನಲ್ ಇಂಜುರಿ ಇರಲ್ಲ, ಇಂಟರ್ನಲ್ ಇಂಜುರಿ ಇರೋಕ್ಕೆ ಸಾಧ್ಯ ಇಲ್ಲ, ಗ್ರೇಟ್ ಮ್ಯಾಸಿವ್ ಫೋರ್ಸ್ ಯೂಸ್ ಆಗಲ್ಲ. ಆ ರೀತಿಯಾಗಿ ಇರ್ತಾರೆ. ಆಗ ಇವರು ರಿಪೋರ್ಟನ್ನು ನಾನು ಕೋರ್ಟಿಗೆ ಡಿಸ್ಕ್ಲೋಸ್ ಮಾಡಿದ್ದು. ಉತ್ತಪ್ಪನ ರಿಪೋರ್ಟ್ ಏನು ಅಂದಿತ್ತು ಅಂದ್ರೆ, ಈ ವ್ಯಕ್ತಿ, ಸತ್ತ ವ್ಯಕ್ತಿ ಟೆನ್ನಿಸ್ ಕೋರ್ಟಿಂದ ಓಡ್ ಬಂದು ಏಕಾಕಿಯಾಗಿ ಓಡ್ ಬಂದವನೇ, ಎಲ್ಲಿ ಅವ್ನು ನೋಡಿದ್ದಿಷ್ಟೇ, ಎಲ್ಲಿಗೆ ಧುಮುಕ್ಬೇಕು, ಜನ ಎಲ್ಲಿದ್ದಾರೆ ಅಷ್ಟನ್ನು ಗುರುತಿಸ್ಕೊಂಡು ಧುಮುಕ್ಬಿಟ್ಟ. ಏಕಾಕಿಯಾಗಿ ಬಂದು ನೀರಿಗೆ ಧುಮುಕಿ ಮೇಲೆ ಬರಲೇ ಇಲ್ಲ ಅಂತ ರಿಪೋರ್ಟ್ ಕೊಟ್ಟ. ಹೊಟ್ಟೆಗೆ ಬಿದ್ದಿತ್ತು ಪೆಟ್ಟು, ಹಾಗಾಗಿತ್ತು, ಸತ್ತಿದ್ದ. ಆನಂತರ ಮಕ್ಕಳುಗಳು ಬಂದು, ಮಕ್ಕಳುಗಳು ಐ ವಿಟ್ನೆಸಸ್ ನೋಡಿದ್ದಾರೆ, ಏನು ಆಡ್ತಾ ಇದ್ರು, ಇವ್ರು ಬೈತಾ ಇದ್ರು, ಅವನು ಬೈಸ್ಕೊಂತ ಇದ್ದ, ಇವ್ರು ಗರ್ಮ್ ಮಾಡ್ತಾ ಇದ್ರು, ಅವನು ಗರ್ಮ್ ಮಾಡ್ತಾ ಇದ್ದ, ಇವ್ರು ಒಂದ್ ಕಣ್ ಬಿಟ್ರೆ ಅವನು 2 ಕಣ್ ಬಿಟ್ಕೊಂಡು ನೋಡ್ತಿದ್ದ ಇವ್ರನ್ನ. ಹೀಗೆ ಎಲ್ಲ ಇತ್ತಲ್ಲ ಕತೆ. ಆ ಕತೆಗಳಿಗೆ ಮಕ್ಕಳುಗಳು ಏನು ಹೇಳ್ಬಿಟ್ವು, ನಮ್ಮ ಪಾಡಿಗೆ ನನ್ನ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ನಾವು ಡೀಪ್ ಶಾಲೋನಲ್ಲಿದ್ದೋ, ಶಾಲೋ ಎಂಡಲ್ಲಿದ್ದೋ, ಅವರೆಲ್ಲ ಡೀಪ್ ಶಾಲೋನಲ್ಲಿದ್ರು ಮೇಡಮ್ಮು ಅವರೆಲ್ಲನೂ. ನಾವು ನೀರಿನಲ್ಲಿ ಒಬ್ರಿಗೊಬ್ರಿಗೆ ಬಡ್ದಾಡ್ಕೊಂತಿದ್ದೋ, ಅಂದ್ರೆ ಮಕ್ಕಳುಗಳು ಬಡಿತಾವಲ್ಲ ನೀರು ಬಡ್ದಾಡ್ತಾ ಇದ್ದೋ.
ಆ ಬಡ್ದಾಡುವಾಗ ನಮ್ಮ ಕಣ್ಣಿಗೆಲ್ಲ ನೀರು ಎರಚ್ತಾ ಇತ್ತು, ನೀರು ಕಣ್ ತುಂಬ್ಕೊಂತ ಇತ್ತು. ಅದನ್ನೆಲ್ಲ ಸರಿಪಡಿಸೋವರೆಗೆ ನಮ್ಗೇನು ಕಾಣ್ತಾ ಇರಲಿಲ್ಲ ಅಂತ ಹೇಳಿದ್ ನನ್ನ ಕ್ರಾಸ್ ಎಕ್ಸಾಮಿನೇಷನ್ಗೆ ಬಂದು. ಆದರೆ ಅದು ನನಗೆ ಬಳಕೆ ಆಗಲಿಲ್ಲ. ಜಡ್ಮೆಂಟ್ ಅಲ್ಲಿ ಬಳಕೆ ಆಗಿದ್ದು ಚಿಲ್ಡ್ರನ್ ಆಸ್ ಮೆನಿ ಆಸ್ 5, ಇವರಿಬ್ಬರನ್ನ ಬಿಟ್ಬಿಡಿ. ಇವರಿಬ್ಬರನ್ನ ಪ್ರಾಸಿಕ್ಯೂಷನ್ ಅವರು ಎಕ್ಸಾಮ್ ಏನ್ ಮಾಡಲಿಲ್ಲ, ಅವರು ಹೋಸ್ಟೈಲ್ ಆಗ್ತಾರೆ, ಸಪೋರ್ಟ್ ಮಾಡಲ್ಲ ಅಂತ. ಇನ್ನು 3 ಮಕ್ಕಳು ಬೇರೆಯವ್ರ ಮಕ್ಕಳು ಅವರು ಬಂದಾಗ 118 ಬಂತು. 118 CRP, the Evidence Act was pressed into service. They were allowed for examination. They were allowed. What I took advantage of in the case of these 3 was, I took advantage of the belated delay that had occurred in these 3 with children, not disclosing anything about the incident for 17 days. ಮಕ್ಕಳೇನಾದರೂ ಆ ರೀತಿ ಸಾವಾಗಿದ್ದನ್ನ ಕಂಡಿದ್ರೆ, 12, 13, 14 ವಯಸ್ಸಿನ ಮಕ್ಕಳುಗಳು ಜರ್ಜರಿತರಾಗ್ತಿರ್ಲಿಲ್ವೇ? ಅದನ್ನೇ ತಂದೆ ಡಾಕ್ಟರ್ ಅಲ್ಲಿಂದ ಹೇಳಿಸ್ಕೊಂಡೆ. ಹೌ ವುಡ್ ಚಿಲ್ಡ್ರನ್ ರಿಯಾಕ್ಟ್ to an incident of murder, to an act of murder? ಅದನ್ನು ತಗೊಂಡೆ. They would have been dazed, they would have been shocked, they would have spent sleepless nights for a few days from the date of incident. ಸುಖವಾಗಿ ನಿದ್ರೆ ಹೋಗ್ತಿರ್ತಿಲ್ಲ, ಚಿತಾರ್ನೆ ಚೀರ್ಕೊಂಡು ಮಧ್ಯರಾತ್ರಿ ಹೇಳುವಂತ ಸಂದರ್ಭ ಇತ್ತು. ಈ ಮಕ್ಕಳುಗಳು ಇಂಥ ಘಟನೆಯನ್ನು ನೋಡಿದ್ರೆ ಎಲ್ಲ ಪ್ರಾಬಬಿಲಿಟೀಸ್ನ ನಾನು ಎಸ್ಟಾಬ್ಲಿಷ್ ಮಾಡಿದೆ ಅಲ್ಲಿ ಆ ಕ್ರಾಸ್ ಎಕ್ಸಾಮಿನೇಷನ್ ಆಫ್ ಚಿಲ್ಡ್ರನ್ ಅಲ್ಲಿ. ಸರ್, ಈ ಮಧ್ಯೆ ಮಾಡ್ತಾ ಇದ್ರಿ ಎಲ್ಲ ಮೆಟೀರಿಯಲ್ ವಿಟ್ನೆಸಸ್ ಎಲ್ಲ ಮುಗಿದ ಮೇಲೆ ಈ ಸಾಹೇಬ್ರನ್ನ ನಾನಿದ್ದಂತ ನಾನು ನಡೆಸ್ತಾ ಇದ್ದಂತ KL ಅನಂತರಾಮನ್ ರವ್ರನ್ನ ಪಕ್ಕದ ಕೋರ್ಟಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ರು. ಅವರು ಸೆಕೆಂಡ್ ಅಡಿಷನಲ್ ಆಗಿದ್ರು. ಫಸ್ಟ್ ಅಡಿಷನಲ್ ಆಗಿ ಟ್ರಾನ್ಸ್ಫರ್ ಮಾಡಿಬಿಟ್ಟು ಆಗ ತಾನೇ ಸೆಲೆಕ್ಟ್ ಆಗಿದ್ದಂತ ಜಾವೇದ್ ರಹೀಮ್ ರವ್ರನ್ನ ನಮ್ಮ ಕೋರ್ಟಿಗೆ ತಂದ್ಬಿಟ್ರು. ಜಾವೇದ್ ರಹೀಮ್ ಗೊತ್ತಲ್ಲ ತಮಗೆಲ್ಲ, ನಂತರ ಹೈಕೋರ್ಟ್ ಜಸ್ಟಿಸ್ ಆದ್ರಲ್ಲ ನೋಡಿ. ಅಯ್ಯಂಗಾರು ಬಾಯಿ ತುಂಬಾ ಮನಸ್ಸು ತುಂಬಾ ನಗ್ತಾವ್ರೆ. ಯಾಕೆಂದ್ರೆ ಅವ್ರ ಮುಂದೆ ಆಗಿದ್ದೇನು ಅಂದ್ರೆ, ಅವ್ರು ಬಂದು ಅವರು ಶ್ರೀಮತಿಯವ್ರನ್ನು ಕರ್ಕೊಂಡು ಬಂದಿದ್ರು. ಅವರು ಲಾಯರು, ಅವರು ಶ್ರೀಮತಿಯವರು ಈಗ ಬಂದು ನಿಂತಿದ್ದಾರೆ. ನಾನು ಕೇಳಿದೆ, ನೀವ್ ಯಾಕೆ ಬಂದು? ನನಗೆ ಪರಿಚಯ ಇದ್ದವರು, ಯಾಕಂದ್ರೆ ಅವ್ರು ಸೆಂಟ್ರಲ್ ಕಾಲೇಜ್ನಾಗ ನಾನು ಓದ್ತಾ ಇದ್ರು, ನನ್ನ ಸಮಕಾಲೀನರು. ಆಮೇಲೆ ಈ ಅಪ್ಪನ ಮದುವೆ ಮಾಡ್ಕೊಂಡಿದ್ರು, ನನಗೆ ಪರಿಚಯ ಇತ್ತು. ನಾನು ಲಘು ಬಗೆಗೆ ಮಾತಾಡ್ತಿದ್ದೆ ಐಮನ್ ಜೊತೆನಲ್ಲಿ. ಏನ್ ಮೇಡಮ್ ನೀವು ಬಂದ್ಬಿಟ್ರಲ್ಲ ಅಂದೆ. ಆಯಮ್ಮ ಹೇಳ್ತಾರೆ, ನನ್ನ ಯಜಮಾನ್ರು ಸೆಷನ್ ಜಡ್ಜ್ ಆಗಿದ್ದಾರೆ, ಮೊದಲನೇ ದಿನ ಚೇರ್ನಲ್ಲಿ ಹ್ಯಾಕ್ ಕೂತ್ಕೊಂತಾರೆ ಅಂತ ಕಣ್ತುಂಬ್ಕೊಳಕ್ ಬಂದಿದ್ದೀನಿ ಹನುಮಂತರಾಯ. ಬಹಳ ಕಾರ್ಯದಲ್ಲಿ ತೊಡಕೊಂಡಿದ್ದೀರಿ ಯಶಸ್ವಿಯಾಗಿ ಅಂತ ಹೇಳಿದೆ. ಅವರು ಬಂದು ವಿಟ್ನೆಸಸ್ ಆರ್ ದೇರ್ ವಿಟ್ನೆಸಸ್ ನಮ್ಮ ಕೇಸ್ನಲ್ಲಿ ಬಂದಿದ್ದಾರೆ ಸರ್. ಮೊದಲನೇ ದಿನ ಚಾರ್ಜ್ ತಗೊಂಡಿದ್ದಾರೆ. ವಿಟ್ನೆಸಸ್ ಇದ್ದರೆ ಹಾಕಿ, ಐ ಆಮ್ ಪ್ರಿಪೇರ್ಡ್ ಟು ಗೋ ಆನ್, put them into the box. Why any delay? No one is coming forward from the police department. What is this nonsense going on? ಎಲ್ಲ ಲೊಟ್ಕಕ್ಕೆ ಶುರು ಮಾಡಿಬಿಟ್ರು. ನಾನು ಹೇಳಿದೆ, ಇಲ್ಲ ಸ್ವಾಮಿ, ದಯವಿಟ್ಟು ಹಂಗೆ ಮಾಡಬೇಡಿ. ಯಾಕೆ? 70% of the case is conducted, trial has taken place between so and so, who is in the next building. I am going to make an application before the Honorable Court to transfer this petition to this case to that court. No. ಆರ್ಡರ್ ಇದೆಯಾ? ಇಲ್ಲ. ಆರ್ಡರ್ ಬಂದ ಮೇಲೆ ಅದೆಲ್ಲ ಹೇಳಿ ಹಾಕಿಸ್ಬಿಟ್ರು. 3 ವಿಟ್ನೆಸಸ್ನ ನಾನು ಕ್ರಾಸ್ ಎಕ್ಸಾಮಿನೇಷನ್ ಮಾಡಲ್ಲ ಅಂದೆ. ತಲಾ ಒಂದೊಂದು ₹1,000 ದಂಡ ಹಾಕ್ಬಿಟ್ರು. ನನಗೆ ಬೇರೆ ಮಾರ್ಗ ಇಲ್ಲ. ನನಗೂ ಸಾತ್ವಿಕ ಸಿಟ್ಟು ಕೆರಳ್ತು, ಇಂಟಿಗ್ರೇಷನ್ ಡೆವಲಪ್ ಆಯ್ತು. ಎಲ್ಲ ಇವರ ಇಷ್ಟೆಲ್ಲ ತೋರಿಸ್ತಾವ್ರಲ್ಲ, ನಾನು ಕೊಂಚನಾದ್ರೂ ಇವ್ರಿಗೆ ತೋರಿಸ್ಬೇಕಲ್ಲ ಅಂತ ಹೇಳಿ ಹೈಕೋರ್ಟ್ಗೆ ಹೋದೆ. ಹೈಕೋರ್ಟ್ನವ್ರು ಏನ್ ಮಾಡಿದ್ರು, ಇದು
ಇದು ಕಾಸ್ಟ್ನೆಲ್ಲ ಕಿತ್ತಾಕಿದ್ರು 3,000 ರೂಪಾಯಿ. ಕೇಸ್ನ ನಾನು ಕೇಳ್ಕೊಂಡಂತೆ ಪಕ್ಕದ ಕೋರ್ಟಿಗೆ ಇವ್ರ ಕೋರ್ಟಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ರು. ಆಮೇಲೆ ನಾನು ಅವ್ರ ಮುಂದೆ ಓಡಾಡಲಿಲ್ಲ. ಅಲ್ಲಿ ಪಕ್ಕದ ಕೋರ್ಟಾಗಿದ್ರು ಅವ್ರ ಮುಂದೆ ನಾಚಿಕೆ ಪಡ್ತಾರೆ, ತಲೆ ತಗ್ಗಿಸ್ತಾರೆ, ಬೇಡ ಮುಂದೆ ಹೆಂಗೋ ಈ ಪ್ರೊಫೆಷನ್ಗೆ ಯಾಕೆ ಹಾಳಾದ್ದು ಅಂತ ಹೇಳ್ಬಿಟ್ಟು ನಾನು ತಿರುಗಾಡಿ ಅವ್ರಿಗೆ ನಾಚಿಕೆ ಆಗ್ಬಾರ್ದು ಅಂತ ಕದ್ದೇ ಓಡಾಡ್ತಿದ್ದೆ ಅಲ್ವಾ. ಹಿಂಗಾರೆ ನಾನು ಇವ್ರು ಬನ್ನಿ ಸರ್ ಹಿಂಗೆ ಹೋಗೋಣ ಅಂದ್ರೆ ಬೇಡ್ರಿ, ಅವ್ರು ಕಂಡು ಬಿಡ್ತಾರೆ, ಬಂದ್ರಿ ಹಿಂಗೆ ಹೋಗೋಣ ಅಂತ ಹೇಳಿ ಅವ್ರು ಕರ್ಕೊಂಡು ಸದ್ಯ ಗುಂದೆಗೆ ಹೋಗ್ತಾ ಇದ್ದೆ. ಆಮೇಲೆ ಮತ್ತೆ ಅನಂತರಾಮ್ರವರ ಕೋರ್ಟ್ಗೆ ಬಂತು ಕೇಸು. ಕೊನೆವರೆಗೂ ಅದು ನಡೀತು. ನಡ್ಕೊಂಡು ನಡೀತು. ನಡೆದು ಆರ್ಗ್ಯುಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡ್ವಿ. ಪ್ರಾಸಿಕ್ಯೂಟ್ರು ಚೆನ್ನಾಗಿ ಆರ್ಗ್ಯೂ ಮಾಡಿದ್ರು. ಆನಂತರ ಜಡ್ಜ್ಮೆಂಟ್ಗೆ ಹೋಗಿ ಜಡ್ಜ್ಮೆಂಟು ನಮ್ಮ ಪರ ಆಯಿತು, ಎಲ್ಲದರಿಂದ ಬಿಡುಗಡೆ ಆಗೋದು. ಆದರೆ ಮಾರನೇ ದಿನ ನಾನು ಕೇಳಿದ್ದು, ಆ ಜಡ್ಜ್ರವರ ಮಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಗೆ ಕಾಲೇಜ್ನಲ್ಲಿ ನಿನ್ನಪ್ಪ ಎಷ್ಟು ಲಕ್ಷ ತಗೊಂಡಯ್ಯ ಅಂತ ಹೇಳಿ ಹಾಕಿದಂಥ ಪ್ರಶ್ನೆ, ಅದು ನನ್ನನ್ನು ಈಗಲೂ ಕಾಡ್ತಾ ಇದೆ. ಅವ್ರು ಇಲ್ಲಿ ಬಂದು ವರ್ಕ್ ಮಾಡಿದ್ರು ಸರ್, ತಾವೆಲ್ಲ ನೋಡಿದ್ದೀರಿ. ಎಂಥ ಅದ್ಭುತ ವ್ಯಕ್ತಿಗಳು ಅವರು, ಎಂಥ ಸರಳ ಜೀವಿಗಳು. ಇಷ್ಟೆಲ್ಲ ಆಯಿತು. ಸೊ ಇದಾಯಿತು. ಇದಾದ ಮೇಲೆ ನನಗೆ ಭಾನುವಾರದ ದಿನ ಸೋಮಶೇಖರ್ ಅವರು ಅವ್ರ ಕೇಸ್ಗೆ ಪ್ರಿಪರೇಷನ್ಗೆ ಬರೋರು. ನಮ್ಮ ಕ್ರಿಕೆಟ್ ಪ್ಲೇಯರ್ ಇದ್ದಾರಲ್ಲ ಅಡ್ವೊಕೇಟ್ ಸುಂದರ್ ಅವರು ಕೂಡ ಜೊತೆಗೆ ಅಲ್ಲಿ ಬರೋರು. ಸುಂದರು ಸೋಮಶೇಖರು ಎಲ್ಲ ಒಂದೇ ಕಡೆ ವಾಸ ಇದ್ರು. ಅಡ್ವೊಕೇಟ್ ಸುಂದರ್ ಕೂಡ ನನ್ನ ಜೊತೆನಲ್ಲಿ ಒಂದು 10 ಸಾರ್ತಿ ಹೋದ್ರು, 6-7 ಸಾರ್ತಿ ಅಲ್ಲಿಗೆ ಬರೋರು, ನನ್ನ ಜೊತೆನಲ್ಲಿರೋರು. ಅವರು ಕೂಡ ಎಲ್ಲ ನಿರ್ವಹಿಸೋರು. ಅಲ್ಲಿನೂ ನಾನು ಕೇಸ್ನಲ್ಲಿ ಅವ್ರಿಗೆ ಬಿಡುಗಡೆ ಭಾಗ್ಯ ತಂದು ಕೊಡೋವರೆಗೆ, ಅಥವಾ ನ್ಯಾಯಾಧೀಶರಿಂದ ಬಿಡುಗಡೆ ಭಾಗ್ಯ ಅವರಿಗೆ ಸಿಕ್ಕುವ ಗಳಿಗೆವರೆಗೆ ನಾನು ಆಫೀಸಿಗೆ ಬಂದರೆ ಥರ್ಮಸ್ ಫ್ಲಾಸ್ಕ್ ತಗೊಂಡು ಸೋಮಶೇಖರು ಕನಿಷ್ಕಾ ಹೋಟೆಲ್ಗೆ ಹೋಗಿ ಕಾಫಿ ತಗೊಂಡು ಸಿಗರೇಟ್ ತಗೊಂಡು ಬರೋರು, ಕಾಫಿ ಹಾಕೋರು. ಸರ್ ಎಷ್ಟೊತ್ತಿಂದ ವರ್ಕ್ ಮಾಡ್ತಾ ಇದ್ದೀರಿ ಒಂದು ಹೇಳಿರಿ ಸರ್ ಕೊಡೋರು. ಅವರು ಅಷ್ಟು ದೂರ ಹೋಗಿ ಸಿಗರೇಟ್ ಹಚ್ಚೋರು, ನಾನು ಸಿಗರೇಟ್ ಹೇಳಿಲ್ಲ. ಕೇಸ್ ಪ್ರಿಪರೇಷನ್ ನಡೆಯೋದು. ಅಕ್ವಿಟ್ ಆದಮೇಲೆ ನನ್ನ ಆಫೀಸಿಗೆ ಬಂದರೆ ಪಕ್ಕದ ಚೇರ್ ಹಾಕೊಂಡು ಕೂತ್ಕೊಂಡು ಸಿಗರೇಟ್ ಸೇದೋಕೆ ಶುರು ಮಾಡಿದ್ರು. ನಾನು ಸೇದೋದು, ಅವ್ರು ಕುಡ್ಕೊಳೋದು, ಅವ್ರು ಸೇದೋದು, ನಾನು ಕುಡ್ಕೊಳೋದು, ಅಷ್ಟು ಸಮೀಪದಲ್ಲಿ. ಅನಂತರ ಅವ್ರನ್ನ ಫಿಂಗರ್ ಪ್ರಿಂಟ್ ಬ್ಯೂರೋ ಹೆಡ್ ಮಾಡಿಬಿಟ್ರು. ಇಲ್ಲಿ ರೀಇನ್ಸ್ಟೇಟ್ ಆಗೋಗ್ಬಿಟ್ರು. ರೀಇನ್ಸ್ಟೇಟ್ ಆಗಿಬಿಟ್ಟು ಇದು ಮಾಡಿಬಿಟ್ಟು ನನ್ನನ್ನು ಸರ್ ಅಂತಿದ್ರು. ಸರ್ ಅನ್ನೋರು ಅಷ್ಟೇ, ಮೊದಲಿಂದ ಬಿಡುಗಡೆ ಆಗೋವರೆಗೂ ಸರ್ ಅನ್ನೋರು. ಸರ್ ಅಂದ್ಬಿಟ್ಟು ನಾನು ಆಫೀಸ್ ಒಳಗಿದ್ದರೆ, ಬಾತ್ರೂಮ್ಗೆ ಹೋಗಿದ್ರು, ಅವ್ರು ಬಂದಾಗ ಕಾಣದೆ ಬಾತ್ರೂಮ್ಗೆ ಹೋಗಿದ್ದಾರೆ, ಅಥವಾ ಬುಕ್ ಏನನ್ನ ತಗೊಳುವಾಗ ನಾನು ಚೇರ್ನಲ್ಲಿ ಕಾಣದೆ ಹೋದರೆ ನಮ್ಮ ಕಲಿಗೆ ಚೆಲ್ಲೋದ್ರು ಅಲ್ಲ ಸರ್, ಎಲ್ಲ ಹಿಂದಿನ ಇದೆಲ್ಲ ಬರೋಕ್ಕೆ ಶುರುವಾಯಿತು. ಆಗ ನಾನು ತೀರ್ಮಾನ ಮಾಡಿದೆ. ಸ್ಟೇಟ್ನವರು ಅಪೀಲ್ ಹಾಕ್ಕೊಂಡ್ರು. ಅಪೀಲನ್ನು ಮುಟ್ಟಬಾರದು, ಈ ಮನುಷ್ಯ ಬದಲಾವಣೆ ಹೋಗ್ತಾ ಇದ್ದು ನನಗೆ ಗೊತ್ತಾಗ್ಬಿಡ್ತು. I was able to read his mind. I said to myself countless times, I should disengage myself from this fellow. I should not entertain this fellow anymore ಅಂತ ಹೇಳ್ಬಿಟ್ಟು. ಆಮೇಲೆ ಒಂದಿನ ಬಂದಿದ್ದಾರೆ. ಅನ್ಫಾರ್ಚುನೇಟ್ ಆಗಿ ನನಗೆ ನಮ್ಮ ಬೀಗರುಗಳು ಬಂದ್ಬಿಟ್ಟಿದ್ದಾರೆ. ಅವತ್ತು ನನ್ನ ಆಫೀಸ್ ಹತ್ತಿರ ಬೆಂಗಳೂರಿಗೆ ಬಂದಿದ್ದವರು ನಾನು ನೋಡ್ಕೊಂಡು ಹೋಗಕ್ಕೆ ಬಂದ್ಬಿಟ್ಟಿದ್ದಾರೆ. ನಮ್ಮ ಬೀಗರು, ಆ ಬೀಗರು ಅಂದರೆ ನನ್ನ ತಂಗಿಯ ಬೀಗರು, ಇದರವರು ಬಂದು ನಿಂತಿದ್ದಾರೆ. 5-6 ಜನ. ಈ ವ್ಯಕ್ತಿ ಬಂದಿದ್ದಾರೆ. ಈ ವ್ಯಕ್ತಿ ಬಂದು ನನ್ನನ್ನು ಕೇಳ್ತಾ ಇದ್ದಾರೆ, ಕೊನೆಯ ಸಾರ್ತಿಗೆ ಹೇಳಿ ಸರ್, ಹೈಕೋರ್ಟ್ನಲ್ಲಿ ವಕಾಲತ್ ಆಗ್ತಿರೋ ಇಲ್ವೋ ನನಗೆ. ನಾನು ಹೇಳಿದೆ, ನೋಡಿ ನೀವು ಸಸ್ಪೆಂಡ್ ಆಗಿದ್ದೀನಿ, ನನಗೆ ಫೀ ಸ್ಯಾಲ್ರಿ ಕೊಡ್ತಾ ಇಲ್ಲ,
ಸ್ಯಾಲ್ರಿ ಕೊಟ್ಟ ಮೇಲೆ ನಾನು ರೀಇನ್ಸ್ಟೇಟ್ ಆಗ್ತೀನಿ. ಸ್ಯಾಲ್ರಿ ಕೊಟ್ಟ ಮೇಲೆ ನಿಮಗೆಲ್ಲ ಪಾದ ತಳದಲ್ಲಿ ಇರಿಸ್ಬಿಡ್ತೀನಿ ಎಂಟೈರ್ ಅಮೌಂಟ್ ತಂದು ಅಂತ ನೀವು ಫ್ರಮ್ ಡೇ ಒನ್ನಿಂದ ಹೇಳ್ಕೊಂಬಂದ್ರಿ. ಆಯಿತು, ರೀಇನ್ಸ್ಟೇಟ್ ಆಗಿದ್ದಾಯ್ತು, ಎಲ್ಲ ಇದಾಯ್ತು, ತಂದು ಕೊಟ್ಬಿಡಿ. ನನ್ನ ಫೀಸ್ ಕೊಟ್ಬಿಡಿ. ಫೀಸ್ ನಾನು ತೊಗೊಂಡಿರಲಿಲ್ಲ. ಇನ್ಫ್ಯಾಕ್ಟ್ ಐ ವಾಸ್ ಸ್ಪೆಂಡಿಂಗ್ ಆಲ್ ದಿ ವೈ ಔಟ್ ಆಫ್ ಮೈ ಓನ್ ಪ್ಯಾಕೇಜ್. ಯಾಕೆಂದ್ರೆ ನನಗೆ ಅದೊಂದು ಪ್ರೆಸ್ಟೀಜ್ ವಿಷಯ ಆಗಿತ್ತು, ಸೆನ್ಸೇಷನಲ್ ಕೇಸ್ ಆಗಿತ್ತು. ಅದು ನನಗೆ ಒಂದು ಕೀರ್ತಿಯನ್ನು ತಂದುಕೊಡ್ತಾ ಇತ್ತು, ಹೆಸರನ್ನು ತಂದುಕೊಡ್ತಾ ಇತ್ತು. ಎಸ್, ಈಗ ನಾನು ಉಳಿಬೇಕು ಮತ್ತು ಬೆಳ್ಕೊಬೇಕು, ನನಗೆ ಉದ್ಧಾರ ಆಗಬೇಕು ಪ್ರೊಫೆಷನಲ್ಲಿ. ಬೆಳವಣಿಗೆ ಅಂದರೆ ಇದನ್ನು ಗೆದ್ದು ಕೊಟ್ಟರೆ ಬೆಳವಣಿಗೆ ಆದಂತೆ, ಉದ್ಧಾರ ಆದಂತೆ, ಲಕ್ಷಾಂತರ ಜನರ ಕಣ್ಣಿಗೆ ಬಿದ್ದಂತೆ ಅನ್ನೋದಿತ್ತು ನನಗೆ. ಆಗಿತ್ತು, ಖಂಡಿತ ಇತ್ತು. ಆದ್ದರಿಂದ ಎಲ್ಲ ಸೆಣಸಾಟ ಮಾಡ್ತಾ ಇದ್ದೆ. ಯಾವುದೇ ಮಟ್ಟದ ಪೇಯ್ನ್ಸ್ ಬೇಕಾದನ್ನು ತಗೊಳ್ತಿದ್ದೆ, ತಗೊಳಕ್ಕೆ ಸಿದ್ಧವಾಗಿದ್ದೆ ಕೂಡ. ಖರ್ಚು ಮಾಡ್ತಾ ಇದ್ದೆ. ನಮ್ಮ ಬೀಗರೆದುರಿಗೆ ಬಂದಾಗ ನಾನು ಹೇಳಿದೆ, ಸ್ಯಾಲ್ರಿ ನಾನು ಕೊಟ್ಬಿಡಿ ಫೀಸು, ನಾನು ಬರ್ತೀನಿ. ಸರ್, ನಾನು ಬೀಗರೆದುರಿಗೆ ಹೇಳ್ತಾರೆ, ಇದುವರೆಗೂ ನಾನು ಇದನ್ನ ಆಂಜನೇಯನ ದೇವಸ್ಥಾನ ಅಂತ ತಿಳ್ಕೊಂಡಿದ್ದೆ. ನನ್ನ ಹೆಸರು ಹನುಮಂತರಾಯ ಅಲ್ವಾ, ಅದಕ್ಕೆ ಆಂಜನೇಯನ ದೇವಸ್ಥಾನ ಅಂತ ತಿಳ್ಕೊಂಡಿದ್ದೆ. ಇನ್ ಮುಂದೆ ಇದೊಂದು ಮಾರಿಯಮ್ಮನ ದೇವಸ್ಥಾನ ಅಂತ ತಿಳ್ಕೊಂಡು ಹೋಗ್ತೀನಿ ಅಂತ ಹೋದ್ರು. ಮಾರಿಯಮ್ಮನ ದೇವಸ್ಥಾನ ಅಂತ ತಿಳ್ಕೊಂಡು ಹೋಗ್ತೀನಿ ಅಂತ ಹೋದ್ರು. ಏನಾದ್ರೂ ತಿಳ್ಕೊಂಡು ಹಾಳಾಗಿ ಹೋಗಿ ಅವನು ನನಗೆ ಅಷ್ಟೊತ್ತಿಗೆ ಎಷ್ಟು ಮಟ್ಟಿಗೆ ರೋಸಿ ಹೋಯ್ತು ಅಂದ್ರೆ, ಇವನ್ ಫೀಸ್ ಕೊಡದಿದ್ರು ಬೇಡ, ನನ್ನ ಆಫೀಸ್ ಕಡೆ ಬರ್ದೇ ಹೋದ್ರು ಸಾಕು ಅನ್ನೋಷ್ಟು ನನಗೆ ಸೋ ಸೋರ್ಲಿ ಟ್ರೈಡ್ ಮೈ ಪೇಷನ್ಸ್. ಆ ನಂತರ ನೋಡಿ ಹೇಳ್ತೇನೆ, ಅಪೀಲ್ ಹಾಕ್ಬಿಟ್ರು. ಅಪೀಲ್ನಲ್ಲಿ ಬೇರೆ ಲಾಯರ್ಸ್ನ ಎಂಗೇಜ್ ಮಾಡಿಬಿಟ್ರು ಇವರು. ಅಪೀಲ್ನಲ್ಲಿ ಇವರಿಗೆ by causing simple injury he was responsible for causing the death of that person ಅಂತ 3 years ಕೊಟ್ಬಿಟ್ರು. ಅಪೀಲ್ ಅಲ್ಲಿ ಹೋದರು ಸುಪ್ರೀಂ ಕೋರ್ಟ್ಗೆ. ಅಪೀಲ್ ಹೋಗ್ತಿದ್ದಾಗೆ ಇವರು ಡಿಪ್ರೆಸ್ ಆಗ್ಬಿಟ್ರು. ಹೆಂಡತಿ ಎತ್ತರಿ ಎಲ್ಲ ಕೆಟ್ಟದ ನಡ್ಕೊಳಕ್ ಶುರು ಮಾಡಿಬಿಟ್ರು. ಆ ಎಮ್ಮ ಇವ್ರನ್ನ ತಗೊಂಡು ಹೋಗ್ಬಿಟ್ಟು ಹುಚ್ಚಾಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿಸ್ಬಿಟ್ರು. ಹುಚ್ಚಾಸ್ಪತ್ರೆಯಲ್ಲಿ ಅಡ್ಮಿಟ್ ಅವ್ರು ಮಾಡಿಸಿದ್ರೆ ಒಂದು ಬೆಳಿಗ್ಗೆ 6 ಗಂಟೆಗೆ 5:30 ಸಮಯದಲ್ಲಿ ಹುಚ್ಚಾಸ್ಪತ್ರೆಯಿಂದ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಏನು ಡ್ರೆಸ್ ಹಾಕೊಂಡಿದ್ದ ಡ್ರೆಸ್ ಹುಚ್ಚಾಸ್ಪತ್ರೆಯಲ್ಲಿ ಇವ್ರಿಗೆ ತೊಡಸಿದ್ರು, ಅದೇ ಡ್ರೆಸ್ ಅಲ್ಲಿ ತಪ್ಪಿಸ್ಕೊಂಡು ಈಚೆ ಬಂದ್ಬಿಟ್ಟಿದ್ದಾರೆ. ಒಂದು ಬೊಕ್ಕೆ ಕೊಂಡ್ಕೊಂಡ್ಬಿಟ್ಟಿದ್ದಾರೆ. ಆಟೋ ಹತ್ತಿ ಬಿಟ್ಟಿದ್ದಾರೆ. ಬಂದು ಮನೇನ 6 ಕಾಲದಲ್ಲಿ ರಾಜಾಜಿನಗರದಲ್ಲಿ ಟ್ಯಾಪ್ ಮಾಡಿದ್ದಾರೆ. ಅವ್ರು ಹೆಂಗಸರು ತೆಗೆದರೆ ಹೀಗೆ ನಿವೇದನೆ ಕೊಡ್ತಾ ಇದ್ದಾರೆ. ಆ ಎಮ್ಮ ಜಾಡಿಸಿ ಒಂದು ಇವನ್ ತಿರ್ಗಾ ತಗೊಂಡೋಗಿ ಅಲ್ಲಿ ಹಾಕ್ಸೋದ್ರು. ಇದು ಕೊನೆ ಮುಕ್ತಾಯಗೊಳ್ಳ ಇವ್ರ ಮುಂದೆ ಸಾಧ್ಯ ಇಲ್ಲ, ಇವ್ರ ಜೊತೆನಲ್ಲಿ ಬಾಳೋದಿಕ್ಕೆ ಸಾಧ್ಯ ಇಲ್ಲ ಅಂತ ಆ ಎಮ್ಮ ತೀರ್ಮಾನ ಮಾಡಿದ್ರು. ಡೈವರ್ಸ್ ಕೇಸ್ ಹಾಕ್ಕೊಂಡ್ರು. ಡೈವರ್ಸ್ ಕೇಸ್ ಇಲ್ಲ ಹಾಕ್ಕೊಂಡಾಗ ಅಷ್ಟೊತ್ತಿಗೆ ಆ ಕೃಷ್ಣಸ್ವಾಮಿಯವರು, ಎಕ್ಸ್ ಮರ್ಡರರ್ ಕೃಷ್ಣಸ್ವಾಮಿಯವರು ಸೋದರಮ್ಮ ಅವರು, ನೋಡಿ ಸರ್, ಇದೆಲ್ಲ ಬೆಳವಣಿಗೆಗಳಾಗ್ತಿರುವಾಗ ಅವ್ರು ಲಾಯರ್ ಆಗಿಬಿಟ್ರು. ಲಾಯರ್ ಆಗ್ಬಿಟ್ಟು ಫ್ಯಾಮಿಲಿ ಕೋರ್ಟ್ನಲ್ಲಿ ಆ ಅಮ್ಮನ ಪರವಾಗಿ ಅವರೇ ಅಪಿಯರ್ ಆಗಿಬಿಟ್ರು. ಅವರು ಅಪಿಯರ್ ಆಗಿಬಿಟ್ಟಿದ್ದಾರೆ ಅಂತ ಇವ್ನು ಮೊದಲೇ ಸುಮಾರಾಗಿ ಹುಚ್ಚ ಇದ್ದವನು ಪೂರ್ಣ ಪ್ರಮಾಣದ ಹುಚ್ಚ ಆಗಿಬಿಟ್ಟ. ಅವ್ರಿಗಾಗಿದ್ದಾರೆ ಅಂತ ಹೇಳಿ ಇದೆಲ್ಲ ಆಯ್ತಾ. ಇದಾದ್ಮೇಲೆ ಬಂದ್ರು. ಅಲ್ಲಿ ಲಾಯರ್ಗೂ ಅವ್ರಿಗೂ ಗಲಾಟೆ ಆಗ್ಬಿಟ್ಟು, ಇವರು ಲಾಯರ್ ನೋಡಿದ್ರು, ಲಾಯರ್ಗಳು ಅವ್ರಿಗೆ ಚೆನ್ನಾಗಿ ತದಕ್ಬಿಟ್ರು. ಸೋಮಶೇಖರ್ ನೆಲದ ಮೇಲೆ ಟಿಲ್ ಈ ಸ್ಲಂಪ್ಡ್ ಆನ್ ದಿ ಗ್ರೌಂಡ್, ಹಿ ವಾಸ್ ಬೀಟನ್ ಬೈ ಲಾಯರ್ಸ್. ನೋ ಬಡಿ ವೆಂಟ್ ಎನಿವೇರ್ ನಿಯರ್ ಹಿಮ್ ಟು ಕ್ಯಾರಿ ಹಿಮ್ ಔಟ್ಸೈಡ್. ವ್ಯಾನ್ ಬಂತು. ವ್ಯಾನ್ ಬಂದ್ಮೇಲೆ ಒಂದು ಯಾರೋ ಇಬ್ರು ಒಳ್ಳೆ ಮನಸ್ಕರು ಅವನ್ನ ನೆತ್ಕೊಂಡು ಹೋಗ್ಬಿಟ್ಟು ವ್ಯಾನ್ನೊಳಗೆ ಹಾಕಿದ್ರು. ವ್ಯಾನ್ನವ್ರು ತಗೊಂಡಾಗ ಆಸ್ಪತ್ರೆಗೆ ಹಾಕಿದ್ರು. ಆಸ್ಪತ್ರೆ ಇವನು ಆಂಟಿಸಿಡೆಂಟ್ಸ್ ಎಲ್ಲ ಬ್ಯಾಕ್ಗ್ರೌಂಡ್ ಎಲ್ಲ ಟ್ರೇಸ್ ಔಟ್ ಮಾಡಿ, ಇದು ಅಲ್ಲಿರ್ಬೇಕು, ಈ ಡಿಸರ್ವ್ಸ್ ಟು ಬಿ ದೇರ್ ನಾಟ್ ಇನ್ ದಿ ಹಾಸ್ಪಿಟಲ್ ಅಂತ ನಿಮಾನ್ಸ್ಗೆ ಹಾಕ್ಬಿಟ್ರು. ಅಲ್ಲಿಂದ ಅಲ್ಲಿಗೆ ಅಷ್ಟರೊಳಗೆ ಅಲ್ಲಿ ಕೇಸ್ ಅಲ್ಲೇ ಪೆಂಡಿಂಗ್ ಇತ್ತು. ನಿಮಾನ್ಸ್ ಅಲ್ಲೇ ಒಂದಷ್ಟು ದಿನ ಸವಿದು ಈ ಬ್ರೀತ್ ಎಟ್ ದಿಸ್ ಲಾಸ್ಟ್
in the demands. This is all about Somshekar, DCP N. Somshekar's trial. ನನಗೆ ತುಂಬ ಪಾಠ ಕಲಿತೆ, ಅದರಲ್ಲಿ ತುಂಬ ಒಳನೋಟುಗಳನ್ನು ಪಡ್ಕೊಂಡೆ, ವೈರಿಗಳೆದುರಿಗೆ ಹೆಂಗೆ ಸೆಣಸೋದು ಅಂತಲೂ ತಿಳ್ಕೊಂಡೆ, ಎಂತೆಂಥ ಸಂದರ್ಭಗಳಿಗೆ ಏನೇನು ಔಷಧಿ ಹುಡುಕ್ಬೇಕು ಚೆನ್ನಾಗಿ ಕಲ್ತ್ಕೊಂಡೆ. ಅದನ್ನು ಜಡ್ಜ್ಗಳ ಮುಂದೆ ಹೆಂಗೆ ನಡ್ಕೊಬೇಕು, ಅವರಿಗೆ ಪ್ರಿಯವಾಗಿ ಆಗುವಂತೆ ಹೆಂಗೆ ನಡ್ಕೊಬೇಕು ಅನ್ನೋದು ಕಲ್ತ್ಕೊಂಡೆ. ಯಾಕೆಂದ್ರೆ ಅವರು ಒಳ್ಳೆಯವರಿದ್ದರು, ನಾನು ಅವ್ರಿಗೆ ನೋಯಿಸಬಾರ್ದು, ಅವ್ರಿಗೆ ಯಾವುದೇ ಅಪ್ಸೆಟ್ ಮಾಡುವಂಥ ಕ್ಷಣವನ್ನು ನನ್ನ ಕಡೆಯಿಂದ ಕ್ರಿಯೇಟ್ ಆಗಬಾರ್ದು ಅಂತ ನೋಡಿಕೊಂಡು ಕಾಯ್ಕೊಂಡು ಆ ಜಾಯಮಾನಕ್ಕೆ ನಾನು ಒಗ್ಗಿ ಹೋದೆ. ಪೊಲೀಸರೊಂದಿಗೆ ನಡವಳಿಕೆಗಳು, ಜಡ್ಜೊಂದಿಗೆ, ಪ್ರಾಸಿಕ್ಯೂಷನ್ನೊಂದಿಗೆ ಎಲ್ಲ ವಿಚಾರದಲ್ಲಿ ನಾನು ಉತ್ತಮಕ್ಕೆ ಪಟ್ಕೊಂಡೆ. ಆಗ ನನ್ನ ಸೀನಿಯರ್ ಹೇಳಿದ್ರು, ದೇವದಾಸರವರು, ಏನಯ್ಯ ನೀನು ಅಂಥ ಸೆನ್ಸೇಷನಲ್ ಕೇಸನ್ನು ಗೆದ್ದುಬಿಟ್ಟಲ್ಲಯ್ಯ ಹನುಮಂತರಾಯ ಅಂತ ಹೇಳಿದ್ರು. ಸರ್, ನಾನು ಎಷ್ಟೇ ಆದರೂ ನಿಮ್ಮ ಶಿಷ್ಯ ಅಲ್ವಾ ಸರ್, ಅದಕ್ಕೆ ಗೆದ್ದೆ. ಅದು ಸರಿ ಬಿಡು, ಅದು ಸರಿ ಅಂತ ಅಂದರು. ಅವಾಗ ಇವರಿದ್ದರು ಸೋಮಶೇಖರ್. ಜಡ್ಜ್ಮೆಂಟ್ ಡೇ ದಿನ ಉತ್ಪ್ರೇಕ್ಷೆ ಮಾಡದೆ ಹೇಳ್ತೇನೆ, ಒಂದು 5,000ದಿಂದ 7,000ದವರೆಗೆ ಜಮಾಯಿಸ್ಕೊಂಡಿತ್ತು ಜನ. ಆ ಕೋರ್ಟ್ ಪ್ರಿಮೈಸಸ್ ಪೂರ್ತಿ ಜನಜಂಗುಳಿ ಆಗಿತ್ತು, ಪೂರ್ತಿ ಜಮಾಯಿಸ್ಕೊಂಡಿತ್ತು. ಹೌದಾ ಹೇಗಾದ್ರೆ ಜೋರ್ದಾಡಿತ್ತು. ಅದರಲ್ಲಿ ನಮಗೆ ಆ ದಿವಸ ಹೇಗಾಯ್ತು ಅಂದ್ರೆ, ನಾನು ಗೆದ್ದ ಮೇಲೆ ಆ ಕೇಸನ್ನು ಗೆದ್ದು ಈಚೆಗೆ ಬರುವಾಗೆ ಫಳಾರ್ ನನ್ನ ಪಾದ ಮೇಲೆ ಬಿದ್ದಿದ್ದು ಈ ಅಯ್ಯಗಾರ ಡಬಾರ್ನ ಬಿದ್ದುಬಿಟ್ಟ. ಸರ್, ಅಲ್ಲಿಂದ ಫಾಲೋ ಆಯಿತು. ನಾವು ಗೇಟಿಗೆ ಬರೋವರೆಗೂ ಹೇಳಬಾರ್ದ ಮಾತನ್ನ, ಆದರೂ ನಾನು ಕಂಡಂಥ ಒಂದು ಸಂದರ್ಭ ಅಂತ ಹೇಳ್ಕೊತೀನಿ. ನಾನು ಅನುಭವಿಸಿದ ಒಂದು ಸಂದರ್ಭಕ್ಕಾಗಿ ನಾನು ನಿಮ್ಗೆ ಹೇಳ್ತೀನಿ. ಸರ್, ನಾನು ಸುಮಾರು 300 ಹೆಜ್ಜೆ ಇಟ್ಟಿರಬಹುದು ಆ ಕಾಂಪೌಂಡನ್ನು ತಲುಪೋದಿಕ್ಕೆ. ಕಾಂಪೌಂಡ್ ತಲುಪುವವರೆಗೆ ನಾನು ಇಟ್ಟ ಒಂದೊಂದು ಹೆಜ್ಜೆ ಮೇಲೆ 2-3 ಕೈಗಳು ಬೀಳ್ತಾ ಇದ್ದು. ಎಲ್ಲ ಕುರುಬರ ಸಮುದಾಯದ ಜನ ಎಲ್ಲ ಅಲ್ಲಿದ್ದರು ಅವತ್ತು. ಯಾಕಂದ್ರೆ ಅವರು ಅದನ್ನ ಒಂದು ಪ್ರೆಸ್ಟೀಜ್ ಆಗಿ ತಗೊಂಡಿದ್ದರು. DCP ನಮ್ಮ ಕಮ್ಯುನಿಟಿ ಒಬ್ಬ DCP ರ್ಯಾಂಕ್ವರೆಗೂ ಹೋಗಿ ಮರ್ಡರ್ ಕೇಸ್ನಲ್ಲಿ ಸಿಕ್ಕಾಕೊಂಬಿಟ್ಟ. ಬಿಡಿಸ್ಬಿಟ್ರಲ್ಲ ಇವರು, ಆ ಮನುಷ್ಯನ ಮತ್ತೆ ನಮ್ಮ ಸಮುದಾಯಕ್ಕೆ ವಾಪಸ್ ಕೊಟ್ಟು ಬಿಟ್ರಲ್ಲ ಅನ್ನೋ ಭಾವಪರವಶರಾಗಿ ಅಲ್ಲಿವರೆಗೂ ನನ್ನ ಕಾಲನ್ನು ಮೆತ್ತಿ ಕಳಿಸೋದು. ಆಗ ನನಗೆ ಹೆಂಗಾಗಿರ್ಬೇಕು ನೀವು ಗಮನಿಸ್ಕೊಳ್ಳಿ, ಎಂಥ ಅನುಭವ ನನಗೆ ಅದು ತಂದುಕೊಟ್ಟಿರ್ಬೇಕು, ನಾನು ಅದನ್ನು ತಡ್ಕೊಂಡಿರ್ಬೇಕು. ಇದು ನನಗೆ ಸೆನ್ಸೇಷನಲ್ ಕೇಸಸ್ ಅಲ್ಲಿ ಏನೇನು ಎಡವಟ್ಟಾಗುವಂಥದ್ದು ಇರ್ತದೆ, ನಾವು ನಮ್ಮ ನೀವು ಬಂದ್ರಿ, ನಮ್ಮ ತಯಾರಿಗಳನ್ನು ಮಾಡ್ಕೊಂಡಿರ್ಬೇಕು ಅಂತ ಹೇಳಿ ಕಲ್ತಂತೆ ಆಯ್ತು.